Hello guys, welcome to Chandra Academy CA online class in Kannada. Let's start the second chapter of Advanced Accounting, that is Framework for Presentation and Preparation of Financial Statement. ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದ್ರೆ ಏನು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಏನೆಲ್ಲ ಪ್ರೊವಿಷನ್ಸ್ ಬರುತ್ತೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಹೇಗೆ ಇಶ್ಯೂ ಮಾಡ್ತಾರೆ, ಯಾವ ರೀತಿ ಇದು ಸೆಟ್ಟಿಂಗ್ ಪ್ರೋಸೆಸ್ ಆಯ್ತು, ಇದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ನ ತಿಳ್ಕೊಂಡ್ವಿ. ಇವತ್ತು ಸೆಕೆಂಡ್ ಚಾಪ್ಟರ್ ಅಲ್ಲಿ ಫ್ರೇಮ್ ವರ್ಕ್ ರಿಲೇಟೆಡ್ ಇನ್ಫಾರ್ಮೇಶನ್. ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಂದ್ರೆ ಅದರ ಫ್ರೇಮ್ ವರ್ಕ್ ಹೇಗೆ ಇರುತ್ತೆ ಅಂತ ಅಂದ್ಬಿಟ್ಟು ಇದರ ರಿಲೇಟೆಡ್ ಇನ್ಫಾರ್ಮೇಶನ್ ನಾವು ಸೆಕೆಂಡ್ ಚಾಪ್ಟರ್ ಅಲ್ಲಿ ತಿಳ್ಕೊಳ್ತೀವಿ. ಓಕೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂದ್ರೆ as we know that financial statement andre we have to prepare 4 statement. First one is balance sheet, profit and loss account, cash flow statement, notes to accounts. ಇದಷ್ಟನ್ನು ಕೂಡ ಪ್ರಿಪೇರ್ ಮಾಡಿದ್ರೆ ಇದನ್ನ ನಾವು ಏನಂತ ಕರಿತೀವಿ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ಕರಿತೀವಿ. ಇದನ್ನ ಪ್ರಿಪೇರ್ ಮಾಡ್ಲಿಕ್ಕೆ ನಮ್ಗೆ ಒಂದು ಫ್ರೇಮ್ ವರ್ಕ್ ಬೇಕು, ರೈಟ್? ಈಗ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನಾನು ಪ್ರಿಪೇರ್ ಮಾಡೋದು ಅಕೌಂಟಿಂಗ್ ವಿತ್ ದ ಹೆಲ್ಪ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಹೇಳಿದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದಿಷ್ಟು ಪ್ರೊವಿಷನ್ ಇರುತ್ತೆ, ಬಟ್ ಇನ್ನೊಂದಿಷ್ಟು ಕನ್ಕ್ಲೂಷನ್ಗೆ ಅಥವಾ ರೆಫರೆನ್ಸ್ಗೆ ಫ್ರೇಮ್ ವರ್ಕ್ ನ ಕೂಡ ಇಟ್ಟಿದ್ದಾರೆ. ಸೊ ದಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾರು ಪ್ರಿಪೇರ್ ಮಾಡ್ತಾರೆ ಅವ್ರಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕೂಡ ಹೆಲ್ಪ್ ಮಾಡುತ್ತೆ ಪ್ರಿಪರೇಷನ್ ಟೈಮ್ ಅಲ್ಲಿ, ಹಾಗೆ ಫ್ರೇಮ್ ವರ್ಕ್ ಕೂಡ ಹೆಲ್ಪ್ ಮಾಡುತ್ತೆ. ಇದರಲ್ಲೂ ಕೂಡ ಒಂದಿಷ್ಟು ಪ್ರೊವಿಷನ್ ಇದೆ. ಸೊ ಅದನ್ನ ಕೂಡ ತಿಳ್ಕೊಂಡ್ರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಎಂಟರ್ಪ್ರೈಸ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಂದ್ರೆ ಏನೆಲ್ಲ ಬೇಕು, ಏನೆಲ್ಲ ಗೊತ್ತಿರಬೇಕು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಗೊತ್ತಿರಬೇಕು, ಹಾಗೆ ಫ್ರೇಮ್ ವರ್ಕ್ ಗೊತ್ತಿರಬೇಕು. ಓಕೆ ಫೈನ್, ಈಗ ಇಂಟ್ರೊಡಕ್ಷನ್ಗೆ ಹೋಗೋಣ. The development of accounting standard or any other accounting guidelines need a foundation of principles. ಯಾವುದೇ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಡೆವಲಪ್ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ಅಕೌಂಟಿಂಗ್ ಗೈಡ್ ಲೈನ್ಸ್ ನ ಡೆವಲಪ್ ಮಾಡ್ಲಿಕ್ಕೆ ಆಗಿರ್ಬೋದು, ನಮ್ಗೆ ಒಂದು ಫೌಂಡೇಶನ್ ಅವಶ್ಯಕತೆ ಇದೆ, ದಟ್ ಇಸ್ ಪ್ರಿನ್ಸಿಪಲ್ಸ್. ಇಲ್ಲಿ ಪ್ರಿನ್ಸಿಪಲ್ ಆಗಿ ಯಾರು ಆಕ್ಟ್ ಮಾಡ್ತಾರೆ, ಫ್ರೇಮ್ ವರ್ಕ್ ಆಕ್ಟ್ ಮಾಡುತ್ತೆ. ಓಕೆ, ಏನೇ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಡೆವಲಪ್ ಮಾಡೋದಾಗಿರ್ಬೋದು ಅಥವಾ ಅಕೌಂಟಿಂಗ್ ಗೈಡ್ ಲೈನ್ಸ್ ನ ಡೆವಲಪ್ ಮಾಡ್ಲಿಕ್ಕೆ ನಮಗೆ ಒಂದು ಫೌಂಡೇಶನ್ ಬೇಕು, ಫ್ರೇಮ್ ವರ್ಕ್. ಒಂದು ಆ ಫ್ರೇಮ್ ವರ್ಕ್ ಅಲ್ಲಿ ಏನಿದೆ, ಪ್ರಿನ್ಸಿಪಲ್ಸ್ ಎಲ್ಲ ಇದೆ. ಸೊ ಆ ಫ್ರೇಮ್ ವರ್ಕ್ ನಮ್ಗೆ ಬೇಕು ಅಂತ ASB of ICAI issued a framework in July 2000. ASB ಅಂತ ಅಂದ್ರೆ ಯಾರು? ASB full form is Accounting Standard Board. Okay, Accounting Standard Board. ಸೊ ಇದನ್ನ ಯಾರು ಕಾನ್ಸ್ಟಿಟ್ಯೂಟ್ ಮಾಡಿರೋದು ಅಂತ ಅಂದ್ರೆ ICAI ಕಾನ್ಸ್ಟಿಟ್ಯೂಟ್ ಮಾಡಿರೋದು. ಏನಕ್ಕೋಸ್ಕರ ಮಾಡಿದೆ? ಟು ಡೆವಲಪ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಹಾಗೆ ಟು ರಿವ್ಯೂ ದ existing accounting standard, to develop new accounting standard, to review the existing accounting standard. So accounting standard related work ಮಾಡ್ಲಿಕ್ಕೆ ICAI ಯಾರನ್ನ ಫಾರ್ಮ್ ಮಾಡಿದೆ? ASB ನ ಫಾರ್ಮ್ ಮಾಡಿದೆ. ಸೊ ASB ಏನು AS ನ ಡೆವಲಪ್ ಮಾಡುತ್ತೆ, ಹಾಗೆ AS ನ ಆಲ್ರೆಡಿ ಇರುವಂತ AS ನ ರಿವ್ಯೂ ಮಾಡಿಬಿಟ್ಟು ಲಾಸ್ಟ್ಗೆ ಇದೆರಡು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫೈನಲೈಸೇಷನ್ ಆಗೋದು ICAI ಕೌನ್ಸಿಲ್ ಅಲ್ಲಿ. ASB ಏನಿದೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಡೆವಲಪ್ ನ ಮಾಡಬಹುದು, ಅದ್ರ ಲಾಸ್ಟ್ ಫೈನಲೈಸೇಷನ್ ಆಗೋದು ICAI ಕೌನ್ಸಿಲ್ ಅಲ್ಲಿ. ಸೊ ICAI ರೈಟ್ ಕೊಟ್ಟಿದೆ, ಒಂದು ಕಾನ್ಸ್ಟಿಟ್ಯೂಟ್ ಮಾಡಿದೆ ಒಂದು ಬೋರ್ಡ್ ನ, ದಟ್ ಇಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. ಓಕೆ fine. Accounting Standard Board of ICAI issued a framework in July 2000.
ಜುಲೈ 2000 ಅಲ್ಲಿ ಇಶ್ಯೂ ಮಾಡುತ್ತೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಏನನ್ನ ಫ್ರೇಮ್ ವರ್ಕ್ ನ which provide fundamental basis for developing new standards, also review of existing standards. ಹೊಸ ಸ್ಟ್ಯಾಂಡರ್ಡ್ಸ್ ನ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಇರುವಂತ ಸ್ಟ್ಯಾಂಡರ್ಡ್ ನೇ ರಿವ್ಯೂ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಫ್ರೇಮ್ ವರ್ಕ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದ್ರ ಬೇಸ್ ಆಗಿ ಇಟ್ಕೊಂಡೆ ನಾವು ಹೊಸ ಹೊಸ ಸ್ಟ್ಯಾಂಡರ್ಡ್ಸ್ ನ ಕಂಡು ಹಿಡಿಬಹುದು, ಹಾಗೆ ಎಕ್ಸಿಸ್ಟಿಂಗ್ ಸ್ಟ್ಯಾಂಡರ್ಡ್ಸ್ ನ ಮತ್ತೆ ಇನ್ನೊಂದ್ಸಲ ರಿವ್ಯೂ ಮಾಡಬಹುದು. ಓಕೆ, ಸೊ ಈ ಇಂಟ್ರಡಕ್ಷನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಫ್ರೇಮ್ ವರ್ಕ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ರಿಲೇಟೆಡ್ ಆಗಿರ್ಬೋದು ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಆಗಿರ್ಬೋದು, ನಮ್ಗೆ ಫ್ರೇಮ್ ವರ್ಕ್ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಫ್ರೇಮ್ ವರ್ಕ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಹಾಗಾದ್ರೆ ಈ ಫ್ರೇಮ್ ವರ್ಕ್ ಅಲ್ಲಿ ಏನೆಲ್ಲ ಪ್ರಿನ್ಸಿಪಲ್ಸ್ ಇದೆ, ಏನೆಲ್ಲ ರೆಗ್ಯುಲೇಷನ್ಸ್ ಇದೆ ಅಂತ ಹೇಳಿದ್ರೆ ಪ್ರಿನ್ಸಿಪಾಲ್ ಏರಿಯಾ ಕವರ್ಡ್ ಬೈ ಫ್ರೇಮ್ ವರ್ಕ್ ಏನೆಲ್ಲ ಕವರ್ ಆಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಕಾಂಪೊನೆಂಟ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಕಾಂಪೊನೆಂಟ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನಮ್ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಇದೆಯಾ? ಇಲ್ಲ. ಯಾರು ಹೇಳಿರೋದು ಹಾಗಾದ್ರೆ ಕಾಂಪೊನೆಂಟ್ಸ್? ನಮ್ಗೆ ಫ್ರೇಮ್ ವರ್ಕ್ ಹೇಳಿದೆ. ಅಂದ್ರೆ ಕಾಂಪೊನೆಂಟ್ಸ್ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ನೋಟ್ಸ್ ಟು ಅಕೌಂಟ್ಸ್. ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಇದಷ್ಟನ್ನು ಕೂಡ ಕಂಪನೀಸ್ ಪ್ರಿಪೇರ್ ಮಾಡಬೇಕು, ಇದಷ್ಟು ಸ್ಟೇಟ್ಮೆಂಟ್ ಕೂಡ ಪ್ರಿಪೇರ್ ಮಾಡಬೇಕು. ಇದನ್ನ ನಮ್ಗೆ ಯಾರು ಹೇಳ್ತಾ ಇದ್ದಾರೆ? ಫ್ರೇಮ್ ವರ್ಕ್ ಅಲ್ಲಿ ಹೇಳ್ತಾ ಇದೆ. Okay, so first one is components. After that, objectives of financial statement. So ಎಲ್ಲ companies ಗಳು financial statement ನ prepare ಮಾಡುತ್ತೆ. They have to know about the objectives of the financial statement, right? So objectives ನ ತಿಳ್ಕೊಂಡ್ರೆ ಏನಕ್ಕೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾ ಇರೋದು ಅಂತ ಪರ್ಪಸ್ ನ ತಿಳ್ಕೊಂಡ್ರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಇನ್ನೂ ಕೂಡ ಅಪ್ರೋಪ್ರಿಯೇಟ್ ಲೆವೆಲ್ ಅಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬಹುದು. ಆ ಆಬ್ಜೆಕ್ಟಿವ್ಸ್ ಕೂಡ ನಮ್ಗೆ ಯಾರು ಹೇಳ್ತಾ ಇದ್ದಾರೆ? ಫ್ರೇಮ್ ವರ್ಕ್ ಹೇಳ್ತಾ ಇದೆ. ಓಕೆ, ಅಸಂಪ್ಷನ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಓಕೆ, ದೇರ್ ಇಸ್ ಅಂಡ್ 3 ಫಂಡಮೆಂಟಲ್ ಅಸಂಪ್ಷನ್ಸ್ ಇದೆ. ಇದನ್ನ ಅಸ್ಯೂಮ್ ಮಾಡಿನೇ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಕಂಪನೀಸ್ ಗಳು ಪ್ರಿಪೇರ್ ಮಾಡಬೇಕು. ಹಾಗೆ ಈಗ ಯೂಸರ್ಸ್ ಏನಿದ್ದಾರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಓದ್ಬೇಕಾದ್ರೆ ಕೂಡ ಈ 3 ಅಸಂಪ್ಷನ್ ನ ಕಂಪನಿ ಫಾಲೋ ಮಾಡ್ಬಿಟ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿದೆ ಅನ್ನುವಂತಹ ಅಸ್ಯೂಮ್ ಮಾಡ್ಕೊಂಡೆ ಯೂಸರ್ಸ್ ಕೂಡ ಓದ್ಬೇಕು. ಓಕೆ, 3 ಅಸಂಪ್ಷನ್ ಮಾಡ್ಕೊಂಡೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು ಎಂಟರ್ಪ್ರೈಸ್, ಅಂಡ್ 3 ಅಸಂಪ್ಷನ್ ನ ಫಾಲೋ ಮಾಡಿದ್ರೆ ಅನ್ನುವಂತಹ ಅಸಂಪ್ಷನ್ ಇಟ್ಕೊಂಡು ಯೂಸರ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಓದ್ಬೇಕು. ಏನು ಆ 3 ಅಸಂಪ್ಷನ್ ಯಾವ್ದು ಅಂತ ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲೇ ಓದ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಓಕೆ, ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಅಂತ ಅಂದ್ಬಿಟ್ಟು ತಗೊಳ್ಳೋಣ. ಓಕೆ, ಬ್ಯಾಲೆನ್ಸ್ ಶೀಟ್. ಸೊ ಇದರಲ್ಲಿ ಯಾವ್ದೆಲ್ಲ ಬರೋದು? ಅಸೆಟ್ಸ್, liabilities, right? So asset side ಅಲ್ಲಿ fixed asset, after that the inventory, trade receivable, cash. ಸೊ ಈಗ ಹೇಗೆ ಬರ್ತಾ ಇರುತ್ತೆ. ಈಗ ನಂದು ABC ಅನ್ನುವಂತ ಕಂಪನಿ ಅಂತ ಹೇಳಿದ್ರೆ ನನ್ನ ಕಂಪನಿಯಲ್ಲಿ ಫಿಕ್ಸ್ಡ್ ಅಸೆಟ್ ಇದೆ, ಇನ್ವೆಂಟ್ರಿ ಇದೆ, ಟ್ರೇಡ್ ರಿಸೀವಬಲ್ ಇದೆ, ಕ್ಯಾಶ್ ಇದೆ ಅಂತ ಅಂದ್ಬಿಟ್ಟು ನಾನು ಬ್ಯಾಲೆನ್ಸ್ ಶೀಟ್ ಗೆ ತೋರಿಸ್ಕೊಳ್ತೀನಿ. ಇಷ್ಟು ತೋರಿಸ್ಕೊಂಡ್ರೆ ಸಾಕಾ? ಇಷ್ಟು ತೋರಿಸ್ಕೊಂಡ ತಕ್ಷಣ ಅರ್ಥ ಆಗುತ್ತಾ? ಓಕೆ, ABC ಕಂಪನಿಯಲ್ಲಿ ಫಿಕ್ಸ್ಡ್ ಅಸೆಟ್ ಇದೆ, ಇನ್ವೆಂಟ್ರಿ ಇದೆ, ಟ್ರೇಡ್ ರಿಸೀವಬಲ್ ಇದೆ ಅಂತ ಅಂದ್ಬಿಟ್ಟು ಅರ್ಥ ಆದ್ರೆ ಸಾಕ ಯೂಸರ್ಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ? ನೋ, ಅವ್ರಿಗೆ ಎಷ್ಟು ಅಮೌಂಟ್ ಅಲ್ಲಿ ಫಿಕ್ಸ್ಡ್ ಅಸೆಟ್ ಇದೆ, ಇನ್ವೆಂಟ್ರಿ ಇದೆ, ಟ್ರೇಡ್ ರಿಸೀವಬಲ್ ಇದೆ, ಕ್ಯಾಶ್ ಇದೆ. ಸೊ ಅಮೌಂಟ್ ಕೂಡ ಇಂಪಾರ್ಟೆಂಟ್. ಜಸ್ಟ್ ನಾವ್ ಏನೇನ್ ಇದೆ ಅಂತ ನಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ಳೋದು ಅಲ್ಲದೇನೆ ಕ್ವಾಂಟಿಟೇಟಿವ್ ಐಟಮ್ಸ್, ಅಮೌಂಟ್ ಅಂತ ಅಂದ್ರೆ ಏನು, ಕ್ವಾಂಟಿಟೇಟಿವ್ ಐಟಮ್ಸ್ ನ ಕೂಡ ನಾವು ತೋರಿಸ್ಕೊಳ್ಳೇಬೇಕು. ಇಟ್ ಇಸ್ ಅ ಕಂಪಲ್ಸರಿ, ತುಂಬಾನೇ ಇಂಪಾರ್ಟೆಂಟ್ ಈ ಅಮೌಂಟ್ ನ ನಾವು ತೋರಿಸ್ಕೊಳ್ಳೋದು. ಅಮೌಂಟ್ ತೋರಿಸಿಲ್ಲ ಅಂತಂದ್ರೆ ಅವ್ರಿಗೆ ಜಸ್ಟ್ ಇದಿಷ್ಟರಿಂದ ಯಾವ್ದೇ ತರದ ಇನ್ಫಾರ್ಮೇಶನ್ ಸಿಗಲ್ಲ. ಸೊ ಹಿಯರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತು. ಸೊ ಇಟ್ ವಾಸ್ ಅ ಕಾಮನ್, ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಗೊತ್ತು. ಅದೇ ರೀತಿ ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್, ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತಾ ನಮ್ಗೆ? ಏನೆಲ್ಲ ಇದೆ ಈ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ? ಸೊ ಅದನ್ನ ನಮ್ಗೆ ಯಾರು ಹೇಳ್ಕೊಡ್ತಾರೆ?
ಫ್ರೇಮ್ ವರ್ಕ್ ಹೇಳ್ಕೊಡುತ್ತೆ. ಇದನ್ನ ಕೂಡ ನೆಕ್ಸ್ಟ್ ನಾವು ಇದೇ ಚಾಪ್ಟರ್ ಅಲ್ಲಿ ಓದ್ತಾ ಹೋಗೋಣ. ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಓಕೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಏನೆಲ್ಲ ಕ್ವಾಲಿಟೇಟಿವ್ ಕ್ಯಾರೆಕ್ಟರ್ಸ್ ನ ಇನ್ಕ್ಲೂಡ್ ಮಾಡಿರ್ಬೇಕು ಅನ್ನೋದು. ಸೊ ಅದನ್ನ ಕೂಡ ಒಂದು 4 ಕ್ಯಾರೆಕ್ಟರಿಸ್ಟಿಕ್ಸ್ ಅದನ್ನು ಕೂಡ ನೋಡೋಣ. ನೆಕ್ಸ್ಟ್, ಎಲಿಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಎಲಿಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಅಸೆಟ್, liabilities, income, expenses. So ಇದಷ್ಟು ಕೂಡ ಏನು elements of the financial statement. Next, criteria for recognition of elements of financial statement. ಈ asset, liability, income, expenses ನ ನಾವು ರೆಕಗ್ನೈಸ್ ಮಾಡೋದು ಹೇಗೆ, ಅದನ್ನು ಕೂಡ ಆ ಕ್ರೈಟೀರಿಯಾಗಳನ್ನು ಕೂಡ ನಮಗೆ ಫ್ರೇಮ್ ವರ್ಕ್ ಹೇಳ್ಕೊಟ್ಟಿದೆ. ನೆಕ್ಸ್ಟ್, ಪ್ರಿನ್ಸಿಪಲ್ಸ್ ಫಾರ್ ಮೆಜರ್ಮೆಂಟ್ ಆಫ್ ಫೈನಾನ್ಷಿಯಲ್ ಎಲಿಮೆಂಟ್ಸ್. ಸೊ ಅಸೆಟ್ಸ್, ಲಯಬಿಲಿಟಿ ಅಂತ ಅಂದ್ಬಿಟ್ಟು ಫೈನಾನ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳಿದೆ. ಇದಿಷ್ಟನ್ನು ರೆಕಗ್ನೈಸ್ ಮಾಡ್ಲಿಕ್ಕೆ ಕೂಡ ಫ್ರೇಮ್ ವರ್ಕ್ ಹೇಳ್ಕೊಟ್ಟೆ. ಅದರ ಜೊತೆಗೆ ಇದಷ್ಟನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಕೂಡ ಫ್ರೇಮ್ ವರ್ಕ್ ಹೇಳ್ಕೊಟ್ಟಿದೆ. ಅದು ಹೇಗೆ ಅಂತ ನೋಡೋಣ. ನೆಕ್ಸ್ಟ್, concepts of capital and capital maintenance. What do you mean by capital? Capital means equity. That is asset minus liabilities. ಸೊ ಒಂದು ಕಂಪನಿ ಅಂತ ಹೇಳಿದ್ರೆ ಇದರಲ್ಲಿ ಈಕ್ವಿಟಿ ಇದೆ, ಕ್ಯಾಪಿಟಲ್ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಎಲ್ಲಾ ಕಂಪನೀಸ್ಗಳು ಕ್ಯಾಪಿಟಲ್ ನ ಮೇಂಟೈನ್ ಮಾಡಲೇಬೇಕು. ಯಾವ ರೀತಿಯ ಕ್ಯಾಪಿಟಲ್ ನ ಮೇಂಟೆನೆನ್ಸ್ ಮಾಡೋದು, ಆ ರಿಲೇಟೆಡ್ ಕಾನ್ಸೆಪ್ಟ್ಸ್ ನ ಕೂಡ ನಮಗೆ ಫ್ರೇಮ್ ವರ್ಕ್ ಅಲ್ಲಿ ಕವರ್ ಮಾಡಿದ್ದಾರೆ. ಓಕೆ, ಇದಿಷ್ಟು ಕಾನ್ಸೆಪ್ಟ್ಸ್ ಗಳು ಕೂಡ ನಮಗೆ ಫ್ರೇಮ್ ವರ್ಕ್ ತಿಳಿಸ್ಕೊಡುತ್ತೆ. ಸೊ ಇದಿಷ್ಟು ಕಾನ್ಸೆಪ್ಟ್ ಗಳು ಕೂಡ ಇಂಪಾರ್ಟೆಂಟ್. ಯಾವಾಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಡೆವಲಪ್ ಮಾಡ್ಬೇಕಾದ್ರೆ ಆಗಿರ್ಬೋದು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಆಗಿರ್ಬೋದು, ಫ್ರೇಮ್ ವರ್ಕ್ ನಮ್ಗೆ ಇದಿಷ್ಟು ಕಾನ್ಸೆಪ್ಟ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ಪರ್ಪಸ್ ಆಫ್ ಫ್ರೇಮ್ ವರ್ಕ್. ಫ್ರೇಮ್ ವರ್ಕ್ ನ ಯಾಕೆ ಮಾಡಿದ್ರು? ವಾಟ್ ಇಸ್ ದ ಪರ್ಪಸ್? To prepare and present the general purpose of the financial statement of external users. Okay, general purpose ಅಂದ್ರೆ ಏನಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. General purpose financial statement. Okay, ಈಗ ನಾನು ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಒಂದಿಷ್ಟು ಜನ ಬರ್ತಾರೆ ಅಂತ ಹೇಳಿದ್ದೆ. ಇವತ್ತಿನ ಚಾಪ್ಟರ್ ಅಲ್ಲೂ ಕೂಡ ಅದನ್ನ ಯಾರ್ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ಕಲಿತೀವಿ. ಈಗ ಜಸ್ಟ್ 4 ಮೆಂಬರ್ಸ್ ನ ತಗೊಳ್ತೀನಿ ನಾನು. ಗವರ್ಮೆಂಟ್ ಬರುತ್ತೆ, ಆಫ್ಟರ್ ದಟ್ ಶೇರ್ ಹೋಲ್ಡರ್ಸ್ ಬರ್ತಾರೆ, ಕಸ್ಟಮರ್ಸ್ ಬರ್ತಾರೆ, ಲೆಂಡರ್ಸ್ ಬರ್ತಾರೆ. ಓಕೆ, ಇನ್ನು ತುಂಬಾ ಜನ ಬರ್ತಾರೆ. ಈಗ ಇಷ್ಟು ಸಾಕು ಸದ್ಯಕ್ಕೆ. ಸೊ ಜನರಲ್ ಪರ್ಪಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂದ್ರೆ ನಮ್ಮ ಕಂಪನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾ ಇದೆ. ಏನಕ್ಕೋಸ್ಕರ ಅಂದ್ರೆ ಇಷ್ಟು ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೋಸ್ಕರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾ ಇದ್ರೆ ದಟ್ ಈಸ್ ಜನರಲ್ ಪರ್ಪಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಜನರಲ್ ಪರ್ಪಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಯಾರೆಲ್ಲ ಯೂಸರ್ಸ್ ಇದೆ ಅಷ್ಟು ಜನಕ್ಕೂ ಯೂಸ್ ಆಗುವಂತ ಇನ್ಫಾರ್ಮೇಶನ್ ಇರುತ್ತೆ. ಆ ತರ ನಾನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿದ್ರೆ ಅದನ್ನ ಜನರಲ್ ಪರ್ಪಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ಕರೀತಾರೆ. And the second one is special purpose financial statement. What do you mean by special purpose financial statement? ಈಗ ಫಾರ್ ಎಕ್ಸಾಂಪಲ್ ನಾನೀಗ ಲೋನ್ ತಗೊಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋಣ. ಯಾವ್ದ್ರಲ್ಲಿ? ಬ್ಯಾಂಕ್ ಅಲ್ಲಿ ನಾನು ಲೋನ್ ನ ತಗೊಳ್ತಾ ಇದ್ದೇನೆ. ಸೊ ಏನಾಯ್ತು, ನನ್ನ ಕಂಪನಿಗೆ ಬ್ಯಾಂಕ್ ಲೆಂಡರ್ ಆದ್ರು. ಲೆಂಡರ್ ಇಸ್ ಆಲ್ಸೋ ಒನ್ ಆಫ್ ದ ಯೂಸರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ರೈಟ್? ಸೊ ಈಗ ನಾನು ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಬ್ಯಾಂಕ್ ಸುಮ್ಮನೆ ನನ್ಗೆ ಲೋನ್ ಕೊಡುತ್ತಾ? ಇಲ್ಲ, ನನ್ನ ಕಂಪನಿ ಬಗ್ಗೆ ಇನ್ಫಾರ್ಮೇಶನ್ ಬೇಕು. ಹೇಗೆ ಇದೆ ನನ್ನ ಕಂಪನಿ, ಪ್ರಾಫಿಟ್, ಹಾಗೆ ಕೇಪಬಿಲಿಟಿ, ನೆಟ್ ವರ್ತ್, ಇದೆಲ್ಲ ಇನ್ಫಾರ್ಮೇಶನ್ ಕೂಡ ಬ್ಯಾಂಕಿಗೆ ಬೇಕು. ಇದನ್ನೆಲ್ಲ ಯಾರು ಕೊಡ್ತಾರೆ ಬ್ಯಾಂಕಿಗೆ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೊಡುತ್ತೆ. ಇಸ್ ಇಟ್ ಓಕೆ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೊಡುತ್ತೆ. ಸೊ ನಾನೇನಾದ್ರೂ ಬ್ಯಾಂಕ್ ಅಲ್ಲಿ ಲೋನ್ ತೆಗಿತಾ ಇದ್ದೀನಿ, ಯಾರ ಹತ್ರ ನಾನು ಲೋನ್ ಇಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆ ನಾನು ನನ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿ ಕೊಡ್ಬೇಕು. ಸೊ ಇಲ್ಲಿ ನಾನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ? ಬ್ಯಾಂಕಿಗೋಸ್ಕರ. ಓನ್ಲಿ ಫಾರ್ ದ ಪರ್ಪಸ್ ಆಫ್ ಲೋನ್ ನ ಇಸ್ಕೊಳ್ಳಿಕ್ಕೋಸ್ಕರ ನಾನು
ಬ್ಯಾಂಕ್ಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಕೊಡ್ತಾ ಇದೀನಿ. ದಟ್ ಇಸ್ ಸ್ಪೆಷಲ್ ಪರ್ಪಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಇಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾ ಇದೀನಿ ನಾನು ಯಾರಿಗೋಸ್ಕರ? ಓನ್ಲಿ ಟು ದ ಬ್ಯಾಂಕಿಗೋಸ್ಕರ ಅಷ್ಟೇ. ಬ್ಯಾಂಕ್ ನನಗೆ ಲೋನ್ ಕೊಡ್ಲಿ ಅಂತ ಅಂದ್ಬಿಟ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬಿಟ್ಟು ಬ್ಯಾಂಕಿಗೆ ಕೊಡ್ತಾ ಇದ್ದೀನಿ. ಸೊ ಇದನ್ನ ನಾವೇನಂತ ಕರಿತೀವಿ? ಸ್ಪೆಷಲ್ ಪರ್ಪಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಜನರಲ್ ಪರ್ಪಸ್ ಅಂತ ಹೇಳಿದ್ರೆ ಎಲ್ಲಾ ಯೂಸರ್ಸ್, ಯಾರೆಲ್ಲ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ ಅವ್ರಿಗೆ ಎಲ್ಲರಿಗೂ ಯೂಸ್ಫುಲ್ ಆಗೋ ತರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿದ್ರೆ ಜನರಲ್ ಪರ್ಪಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇಲ್ಲಿ ಸ್ಪೆಷಲ್ ಪರ್ಪಸ್ ಅಲ್ಲಿ ಓನ್ಲಿ ಲೆಂಡರ್ಸ್ಗೆ ಅಷ್ಟೇ ಯೂಸ್ಫುಲ್ ಆಗೋ ತರ ನಾನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಾ ಇದ್ದೀನಿ, ಅವ್ರಿಗಷ್ಟೇ ಕೊಡ್ಲಿಕ್ಕೋಸ್ಕರ ಅಂತ ಹೇಳಿದ್ರೆ ದಟ್ ಇಸ್ ಸ್ಪೆಷಲ್ ಪರ್ಪಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ಕರಿತೀನಿ. ಇಲ್ಲಿ ಫ್ರೇಮ್ ವರ್ಕ್ ಯಾವ ಪರ್ಪಸ್ಗೆ ಯೂಸ್ ಮಾಡ್ತಾರೆ? ಜನರಲ್ ಪರ್ಪಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ. ನಮ್ಮ ಕಂಪನಿ ಜನರಲ್ ಪರ್ಪಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾ ಇದ್ರೆ ಮಾತ್ರ ನಾವು ಫ್ರೇಮ್ ವರ್ಕ್ ನ ಯೂಸ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲ ಸ್ಪೆಷಲ್ ಪರ್ಪಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾ ಇದೀವಿ ನಾವು ಅಂತ ಅಂದ್ರೆ ಫ್ರೇಮ್ ವರ್ಕ್ ನ ಯೂಸ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಓಕೆ, ಸೊ ಫ್ರೇಮ್ ವರ್ಕ್ ಇರೋದು ಏನಕ್ಕೆ? ಏನು ಪರ್ಪಸ್? ಪ್ರಿಪೇರ್ ಅಂಡ್ ಪ್ರೆಸೆಂಟ್ ದ general purpose of financial statement for external users, all the external users. Okay, what is the main purpose? To assess the enterprise ಗೆ ಹೇಗೆ ಫ್ರೇಮ್ ವರ್ಕ್ ಅಸೆಸ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ವೈಲ್ ಪ್ರಿಪೇರಿಂಗ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಎಂಟರ್ಪ್ರೈಸ್ ಗೆ ಫ್ರೇಮ್ ವರ್ಕ್ ಹೆಲ್ಪ್ ಮಾಡುತ್ತೆ. ನಾನು ಹೇಳ್ದೆ ಅಲ್ಲ, ಫ್ರೇಮ್ ವರ್ಕ್ ನಮ್ಗೆ ಬೇಕು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಅಂಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಡೆವಲಪ್ ಮಾಡ್ಲಿಕ್ಕೆ ನಮಗೆ ಫ್ರೇಮ್ ವರ್ಕ್ ತುಂಬಾನೇ ಅವಶ್ಯಕತೆ ಇದೆ ಅಂತ. ಸೊ ಎಂಟರ್ಪ್ರೈಸ್ ಗೆ ಯಾವ ರೀತಿ ಅಸೆಸ್ ಮಾಡುತ್ತೆ ಫ್ರೇಮ್ ವರ್ಕ್? ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಫ್ರೇಮ್ ವರ್ಕ್? ನ್ಯೂ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಡೆವಲಪ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಎಕ್ಸಿಸ್ಟಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ರಿವ್ಯೂ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ASB ಗೂ ಕೂಡ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಆಡಿಟರ್ಸ್ ಕೆಲಸ ಏನು? ಪ್ರಿಪೇರ್ ಮಾಡಿರುವಂತ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಸ್ ಪರ್ ಲಾ, ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆಯಾ ಅಂತ ಅಂದ್ಬಿಟ್ಟು ನೋಡೋ ಕೆಲಸ ಯಾರ್ದು? ಆಡಿಟರ್ಸ್. ಈಗ ಫಾರ್ ಎಕ್ಸಾಂಪಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿದೆ. ಓಕೆ, ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ನೋಟ್ಸ್ ಅಕೌಂಟ್. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿದ್ರೆ ಯಾರು? ಕಂಪನಿ, ದಟ್ ಇಸ್ ಮ್ಯಾನೇಜ್ಮೆಂಟ್. ಕಂಪನಿಯ ಮ್ಯಾನೇಜ್ಮೆಂಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಯಾವಾಗ್ಲೂ ಅಷ್ಟೇ ಯಾರು ಪ್ರಿಪೇರ್ ಮಾಡ್ತಾರೆ? ಒಂದಷ್ಟು ಜನ ಅನ್ಕೊಂಡಿರ್ತಾರೆ CA ಗಳು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾರೆ, ಆಡಿಟರ್ಸ್ ಮಾಡ್ತಾರೆ ಅಂತ. ನೋ, ಯಾರು ಮಾಡೋದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್? ಕಂಪನಿ ಮತ್ತೆ ಮ್ಯಾನೇಜ್ಮೆಂಟ್. ಕಂಪನಿಯ ಮ್ಯಾನೇಜ್ಮೆಂಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡುತ್ತೆ. ಹಾಗಾದ್ರೆ ಆಡಿಟರ್ಸ್ ಕೆಲಸ ಏನು? ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರ ಕೆಲಸ ಏನು? ಈ ಕಂಪನಿ ಪ್ರಿಪೇರ್ ಮಾಡಿರುವಂತ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಸ್ ಪರ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಆಸ್ ಪರ್ ಲಾ ಇದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡೋದು, ವೆರಿಫೈ ಮಾಡ್ಬಿಟ್ಟು ಆಡಿಟ್ ರಿಪೋರ್ಟ್ ನ ಕೊಡೋದು. ಏನಂತ ಆಡಿಟ್ ರಿಪೋರ್ಟ್ ಕೊಡ್ತಾರೆ? ನಮ್ಮ ಒಪಿನಿಯನ್ ಆನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಹೇಗೆ ಇದೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್? ಟ್ರೂ ಅಂಡ್ ಫೇರ್ ವ್ಯೂ ನ ಕೊಡ್ತಾ ಇದೆಯಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ಆಡಿಟರ್ಸ್ ಒಪಿನಿಯನ್ ಕೊಡ್ತಾರೆ. ಓಕೆ, ಈಗ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಕ್ಕೆ ಯಾರ ಕೆಲಸ? ಕಂಪನಿ ಮತ್ತೆ ಮ್ಯಾನೇಜ್ಮೆಂಟ್ ನ ಕೆಲಸ. ಆಡಿಟರ್ಸ್ ಏನ್ ಕೆಲಸ? ಕಂಪನಿ ಪ್ರಿಪೇರ್ ಮಾಡಿರುವಂತ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಸ್ ಪರ್ ಲಾ, ಆಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆಯಾ ಅಂತ ಅಂದ್ಬಿಟ್ಟು ಅವರ ರಿಪೋರ್ಟ್ ನಲ್ಲಿ ಕೊಡ್ಬೇಕು. ಕರೆಕ್ಟ್ ಆಗಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿದಾರಾ ಅಂತ. ಅದ್ಯಾರ ಕೆಲಸ? ಆಡಿಟರ್ಸ್ ನ ಕೆಲಸ. ಆ ಕೆಲಸಕ್ಕೂ ಕೂಡ ನಮ್ಗೆ ಏನ್ ಹೆಲ್ಪ್ ಮಾಡುತ್ತೆ? ಫ್ರೇಮ್ ವರ್ಕ್ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಷ್ಟೇ ಫ್ರೇಮ್ ವರ್ಕ್ ಹೆಲ್ಪ್ ಮಾಡುತ್ತೆ. ಫ್ರೇಮ್ ವರ್ಕ್ ನ ತಿಳ್ಕೊಂಡ್ರೆ, ಈಗ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇಷ್ಟು ಸ್ಟೇಟ್ಮೆಂಟ್ ಗಳು ಇದೆ ಅಂತ ನನ್ಗೆ ಗೊತ್ತಾದ್ರೆ, ಅದ್ರ ಮೀನಿಂಗ್, ಆಬ್ಜೆಕ್ಟಿವ್ಸ್ ಏನು ಅಂತ ಅಂದ್ಬಿಟ್ಟು ನನ್ಗೆ ಗೊತ್ತಾದ್ರೆ ನಾನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಅಪ್ರೋಪ್ರಿಯೇಟ್ ವೇ ಅಲ್ಲಿನೇ ಓದ್ಬೋದು. ಸೊ ಯೂಸರ್ಸ್ಗೂ ಕೂಡ ಫ್ರೇಮ್ ವರ್ಕ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಹೂ ಆರ್ ಇಂಟ್ರೆಸ್ಟೆಡ್ ಗ್ರೂಪ್ಸ್ ಗಳಿಗೂ ಕೂಡ ಫ್ರೇಮ್ ವರ್ಕ್ ಹೆಲ್ಪ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಬಗ್ಗೆ ನಾನು ತಿಳ್ಕೊಳ್ಬೇಕು. ಈಗ ABC ಕಂಪನಿ ಇದ್ರೆ ಆ ಕಂಪನಿ ಬಗ್ಗೆ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ ಅಂದ್ರೆ, ಅಥವಾ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ಅಷ್ಟೇ, ಇವೆರಡರ ಬಗ್ಗೆ ನೀಟ್ ಆಗಿ ತಿಳ್ಕೊಳ್ಳಿಕ್ಕೆ ನನಗೆ ಫ್ರೇಮ್ ವರ್ಕ್ ಹೆಲ್ಪ್ ಮಾಡುತ್ತೆ. ಸೊ ವಾಟ್ ಇಸ್ ದ ಪರ್ಪಸ್?
ಜನರಲ್ ಪರ್ಪಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು ಅಂತ ಅಂದ್ರೆ ನಾವು ಫ್ರೇಮ್ ವರ್ಕ್ ನ ಯೂಸ್ ಮಾಡ್ತೇವೆ. ಹಾಗೆ ಫ್ರೇಮ್ ವರ್ಕ್ ಇವರಿಷ್ಟು ಜನಕ್ಕೂ ಕೂಡ ಹೆಲ್ಪ್ ಮಾಡಬೇಕು ಅನ್ನುವಂತ ಪರ್ಪಸ್ ನ ಇಟ್ಕೊಂಡು ಫ್ರೇಮ್ ಮಾಡಿದ್ದಾರೆ ಫ್ರೇಮ್ ವರ್ಕ್ ನ. ಓಕೆ, ನೆಕ್ಸ್ಟ್ ಸ್ಟೇಟಸ್ ಅಂಡ್ ಸ್ಕೋಪ್ ಆಫ್ ಫ್ರೇಮ್ ವರ್ಕ್. ಸೊ ಫ್ರೇಮ್ ವರ್ಕ್ ಎಷ್ಟು ಸ್ಕೋಪ್ ಅಲ್ಲಿ ಇದೆ, ಯಾವ ರೇಂಜ್ ಗೆ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ಜನರಲ್ ಪರ್ಪಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಮಾತ್ರ. It will applies to general purpose financial statement that is usually prepared as annual financial statement. ಈಗ ಎಲ್ಲಾ ಕಂಪನೀಸ್ ಗಳು ಕೂಡ annual financial statement ನ ಪ್ರಿಪೇರ್ ಮಾಡುತ್ತೆ, ರೈಟ್? ಸೊ ಈ annual financial statement ಏನಾಗಿರುತ್ತೆ, ಜನರಲ್ ಪರ್ಪಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಈ ಜನರಲ್ ಪರ್ಪಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಲಿಕ್ಕೆ ನಮ್ಗೆ ಏನ್ ಬೇಕು, ಫ್ರೇಮ್ ವರ್ಕ್ ಬೇಕು. ಸೊ ಫ್ರೇಮ್ ವರ್ಕ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಯಾವ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬಹುದು, ಜನರಲ್ ಪರ್ಪಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬಹುದು. ಹಾಗಾದ್ರೆ ಸ್ಪೆಷಲ್ ಪರ್ಪಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋ, ಫ್ರೇಮ್ ವರ್ಕ್ ನ ಯೂಸ್ ಮಾಡಿ ಸ್ಪೆಷಲ್ ಪರ್ಪಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ. ಸ್ಪೆಷಲ್ ಪರ್ಪಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅದು ಔಟ್ಸೈಡ್ ದ ಸ್ಕೋಪ್ ಆಫ್ ದ ಫ್ರೇಮ್ ವರ್ಕ್. ಫ್ರೇಮ್ ವರ್ಕ್ ನ ಸ್ಕೋಪ್ ನ ಔಟ್ಸೈಡ್ ಅಲ್ಲಿ ಇದೆ. ಸೊ ಹಾಗಾದ್ರೆ ಸ್ಕೋಪ್ ಇರೋದಕ್ಕೆ ಯಾವ ಕಡೆ, ಜನರಲ್ ಪರ್ಪಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಮಾತ್ರ. ಓಕೆ, ಇನ್ ಕೇಸ್ ಆಫ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂಡ್ ಫ್ರೇಮ್ ವರ್ಕ್, what will happen? ಈಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ಒಂದಷ್ಟು ಪ್ರಿನ್ಸಿಪಲ್ಸ್ ಇರುತ್ತೆ, ಏನಕ್ಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ. ಫ್ರೇಮ್ ವರ್ಕ್ ಅಲ್ಲೂ ಕೂಡ ನಮಗೆ ಪ್ರಿನ್ಸಿಪಲ್ಸ್ ನ ಹೇಳಿದ್ದಾರೆ, ರೂಲ್ಸ್ ಗಳನ್ನ ಹೇಳಿದ್ದಾರೆ, ಯಾವ ರೀತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು ಅಂತ, ರೈಟ್? ಈಗ ಒಂದೇ ಕಾನ್ಸೆಪ್ಟ್ ರಿಲೇಟೆಡ್ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಬೇರೆ ಪ್ರೊವಿಷನ್ ಇದೆ, ಫ್ರೇಮ್ ವರ್ಕ್ ಅಲ್ಲಿ ಬೇರೆ ಪ್ರೊವಿಷನ್ ಇದೆ. ಸೊ ಇವೆರಡಲ್ಲಿ ನಾನು ಯಾವ್ದನ್ನ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅಪ್ಲೈ ಮಾಡ್ತೇನೆ ಅಂತ ಹೇಳಿದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಅಪ್ಲೈ ಮಾಡ್ತೇನೆ. ಸೊ ಒಂದೇ ಕಾನ್ಸೆಪ್ಟ್ ರಿಲೇಟೆಡ್ ಡಿಫ್ರೆಂಟ್ ಪ್ರೊವಿಷನ್ ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮತ್ತೆ ಫ್ರೇಮ್ ವರ್ಕ್ ಹೇಳ್ತಾ ಇದೆ ಅಂದ್ರೆ ಇವೆರಡರಲ್ಲಿ ನಾನು ಯಾವ್ದನ್ನ ಚೂಸ್ ಮಾಡ್ತೇನೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತಹ ಪ್ರೊವಿಷನ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತಹ ರೂಲ್ಸ್ ನಾನು ಚೂಸ್ ಮಾಡ್ತೇನೆ. ಸೊ ಅವಾಗ ಫ್ರೇಮ್ ವರ್ಕ್ ಏನಾಗುತ್ತೆ, ನೆಗ್ಲೆಕ್ಟ್ ಮಾಡಬೇಕು. Okay, in case of conflict between accounting standard and framework, accounting standard will prevail over framework. Okay, next, components of financial statements. Components of financial statement ಅಲ್ಲಿ ಏನೆಲ್ಲ ಇದೆ, ಬ್ಯಾಲೆನ್ಸ್ ಶೀಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ನೋಟ್ಸ್ ಅಂಡ್ ಅದರ್ ಸ್ಟೇಟ್ಮೆಂಟ್ಸ್. ಸೊ ಇದಷ್ಟು ಸ್ಟೇಟ್ಮೆಂಟ್ಸ್ ಗಳನ್ನ ನಾವು ಪ್ರಿಪೇರ್ ಮಾಡಬೇಕು. ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಗ್ಬೇಕು ಅಂದ್ರೆ ಇದಷ್ಟು ಸ್ಟೇಟ್ಮೆಂಟ್ ಗಳನ್ನ ನಾವು ಪ್ರಿಪೇರ್ ಮಾಡಬೇಕು. ನಮ್ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನ್ ಸಿಗುತ್ತೆ, ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ರಿಲೇಟೆಡ್ ಇನ್ಫಾರ್ಮೇಶನ್, that is resources of the company, economic resources, company economic resources ಬಗ್ಗೆ, financial position ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಕೊಡುವುದು ಯಾರು, ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ನ ಓದಿದ್ರೆ ಯೂಸರ್ಸ್ ಗೆ ಇದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಸ್ ಇಂದ ಏನೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ, ಕಂಪನಿಯ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ತಿಳ್ಕೊಳ್ಬಹುದು. ಆಪರೇಷನಲ್ ಆಕ್ಟಿವಿಟೀಸ್, ಈ ವರ್ಷದ ಆಪರೇಷನಲ್ ಆಕ್ಟಿವಿಟಿ ಹೇಗಿದೆ, ಆಪರೇಷನಲ್ ರಿಸಲ್ಟ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾವು ತಿಳ್ಕೊಳ್ಬಹುದು. ದಟ್ ಇಸ್ ರಿಸಲ್ಟ್ ಅಂದ್ರೆ ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಈ ವರ್ಷ ಕಂಪನಿಗೆ ಅಂತ ಅಂದ್ಬಿಟ್ಟು ನಾವು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ತಿಳ್ಕೊಳ್ತೀವಿ. ಓಕೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಏನ್ ತಿಳ್ಕೊಳ್ತೀವಿ, ಆಪರೇಷನಲ್ ರಿಸಲ್ಟ್, ಈ ವರ್ಷದ ಆಪರೇಷನ್ ರಿಸಲ್ಟ್ ಏನಾಗಿದೆ ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ನಾವು ಕ್ಯಾಶ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್, ಈ ವರ್ಷ ಎಷ್ಟು ಕ್ಯಾಶ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟು ಕ್ಯಾಶ್ ಇನ್ಫ್ಲೋ ಆಗಿದೆ, ಎಷ್ಟು ಕ್ಯಾಶ್ ಔಟ್ಫ್ಲೋ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ತಿಳ್ಕೊಳ್ತೀವಿ. ಈಗ ಬ್ಯಾಲೆನ್ಸ್ ಶೀಟ್ ಮತ್ತೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾವು ಎರಡು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದ್ರು ಕೂಡ ರೆಕಾರ್ಡ್ ಮಾಡ್ತೀವಿ, ಹಾಗೆ ಕ್ರೆಡಿಟ್ ಬೇಸಿಸ್ ಅಲ್ಲಿ ಟ್ರಾನ್ಸಾಕ್ಷನ್ ಆದ್ರೂ ರೆಕಾರ್ಡ್ ಮಾಡ್ತೀವಿ. ದಟ್ ಇಸ್ ಅಕ್ರಿಯರ್. ಓಕೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಆದ್ರೂ ರೆಕಾರ್ಡ್ ಮಾಡ್ತೀವಿ, ಅಕ್ರಿಯಲ್ ಟ್ರಾನ್ಸಾಕ್ಷನ್ ಆದ್ರೂ ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೂಡ ಅಷ್ಟೇ, ಎರಡು ಕ್ಯಾಶ್ ಹಾಗೆ ಅಕ್ರಿಯಲ್ ಎರಡೂ ಕೂಡ ನಾವು ರೆಕಾರ್ಡ್ ಮಾಡ್ತೀವಿ. ಬಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಕ್ರೆಡಿಟ್ ಬೇಸ್, ಲೈಕ್ ಕ್ಯಾಶ್ ಇನ್ನು ಬಂದೇ ಇಲ್ಲ, ನಮ್ಗೆ ಕ್ಯಾಶ್ ಇನ್ನು ಹೋಗ್ಲೇ ಇಲ್ಲ ಅಂತ ಅಂದ್ರೆ ಅದನ್ನ ರೆಕಾರ್ಡ್ ಮಾಡ್ತೇವ, ಇಲ್ಲ. ಕ್ಯಾಶ್ ಬಂದ್ರೆ ಮಾತ್ರ ಬಂತು ಅಂತ, ಬಂದಿಲ್ಲ ಅಂತ ಅಂದ್ರೆ
ಬಂದಿಲ್ಲ. ಸೊ ಕ್ಯಾಶ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಅಷ್ಟೇ ರೆಕಾರ್ಡ್ ಮಾಡ್ತೀವಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ. ಇದ್ರಿಂದ ನಮ್ಗೆ ಏನ್ ಸಿಗುತ್ತೆ, ಎಷ್ಟೆಲ್ಲ ಕ್ಯಾಶ್ ಈ ವರ್ಷ ಕಂಪನಿಗೆ ಬಂದಿದೆ, ಆ ಕ್ಯಾಶ್ ನ ಯೂಸ್ ಹೇಗೆ ಕಂಪನಿ ಮಾಡ್ಕೊಂಡಿದೆ, ಸೊ ಈ ರಿಲೇಟೆಡ್ ಇನ್ಫಾರ್ಮೇಶನ್ ನಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಕೊಡುತ್ತೆ. ನೆಕ್ಸ್ಟ್ ನೋಟ್ಸ್ ಅಂಡ್ ಅದರ್ ಸ್ಟೇಟ್ಮೆಂಟ್. ಇದರಲ್ಲಿ ನಾವು ಸಪ್ಲಿಮೆಂಟರಿ ಎಕ್ಸ್ಪ್ಲನೇಷನ್ ನ ಕೊಡಬಹುದು. ಓಕೆ, ಇದು ಬ್ಯಾಲೆನ್ಸ್ ಶೀಟ್ ಬಂದಿಷ್ಟು ಇನ್ಫಾರ್ಮೇಶನ್ ಕೊಡುತ್ತೆ ನಮಗೆ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಂದಿಷ್ಟು ಇನ್ಫಾರ್ಮೇಶನ್ ಕೊಡುತ್ತೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬಂದಿಷ್ಟು ಇನ್ಫಾರ್ಮೇಶನ್ ಕೊಡುತ್ತೆ. ಇದಷ್ಟನ್ನು ಬಿಟ್ಟು ಕೂಡ ಇನ್ನೂ ಒಂದಿಷ್ಟು ನಾನು ಯೂಸರ್ಸ್ ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ನನ್ನ ಕಂಪನಿ ಬಗ್ಗೆ ಅಂತ ನನ್ಗೆ ಅನ್ಸಿದ್ರೆ ನಾನು ಯಾವ್ದ್ರಲ್ಲಿ ಕೊಡ್ತೇನೆ, ನೋಟ್ಸ್ ಅಂಡ್ ಅದರ್ ಸ್ಟೇಟ್ಮೆಂಟ್. ಇಟ್ ಇಸ್ ಅ ಸಪ್ಲಿಮೆಂಟರಿ ಎಕ್ಸ್ಪ್ಲನೇಷನ್ ನ ಕೊಡ್ಲಿಕ್ಕೆ ನಾನು ನೋಟ್ಸ್ ಅಂಡ್ ಅದರ್ ಸ್ಟೇಟ್ಮೆಂಟ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತೇನೆ. ಸೊ ಇದಿಷ್ಟು ಸ್ಟೇಟ್ಮೆಂಟ್ಸ್ ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಯೂಸರ್ಸ್ ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಸೊ ಎಲ್ಲಾ ಕಂಪನೀಸ್ ಗಳು ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಿದ್ರೆ ಇದಷ್ಟು ಸ್ಟೇಟ್ಮೆಂಟ್ ನ ಕೂಡ ಪ್ರಿಪೇರ್ ಮಾಡ್ಬೇಕು. ಬಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಲಿಕ್ಕೆ ಒಂದಿಷ್ಟು ಕಂಪನೀಸ್ ಗಳಿಗೆ ಎಕ್ಸೆಂಪ್ಷನ್ ಇದೆ. ಲೈಕ್ ಸ್ಮಾಲ್ ಕಂಪನೀಸ್ ಗಳಿಗೆ ಅಷ್ಟು ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಅದನ್ನ ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೋಡೋಣ ಯಾವ್ದಕ್ಕೆಲ್ಲ ಎಕ್ಸೆಂಪ್ಷನ್ ಇದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾ ಇದೆ ಎಲ್ಲಾ ಕಂಪನಿ, ಬಟ್ ದೇ ಡೋಂಟ್ ನೋ ಅಬೌಟ್ ದ ಆಬ್ಜೆಕ್ಟಿವ್ಸ್ ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಗೊತ್ತಿಲ್ಲ. ಸೊ ಅಲ್ಟಿಮೇಟ್ ಆಬ್ಜೆಕ್ಟಿವ್ಸ್ ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಇಸ್ ಟು ಪ್ರೊವೈಡ್ ಇನ್ಫಾರ್ಮೇಶನ್ ಅಬೌಟ್ financial position, performance and cash flow of an enterprise to users ಗೆ financial information ಕೊಡಬೇಕು ಅನ್ನೋದು ಅಲ್ಟಿಮೇಟ್ ಪರ್ಪಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಲಿಕ್ಕೆ. ಏನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಯಾಕೆ ಪ್ರಿಪೇರ್ ಮಾಡೋದು, ನಾವು ಯೂಸರ್ಸ್ ಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ನಮ್ಮ ಕಂಪನಿಯಲ್ಲಿ ಯಾವ ರೀತಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ನಮ್ಮ ಕಂಪನಿ ಹೇಗಿದೆ ಅಂತ ಇನ್ಫಾರ್ಮೇಶನ್ ಕೊಡ್ಬೇಕು ರೈಟ್ ಯೂಸರ್ಸ್ಗೆ. ಅದಕ್ಕೋಸ್ಕರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡೋದು. ಯಾವ ತರ ಇನ್ಫಾರ್ಮೇಶನ್ ಕೊಡ್ತೇವೆ ಹಾಗಿದ್ರೆ, ಫೈನಾನ್ಷಿಯಲ್ ಪೊಸಿಷನ್ ಎಲ್ಲಿಂದ ಸಿಗುತ್ತೆ ಅವರಿಗೆ, ನಮ್ಮ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಅವರಿಗೆ ಬ್ಯಾಲೆನ್ಸ್ ಶೀಟ್ ಇಂದ ಸಿಗುತ್ತೆ. ಪರ್ಫಾರ್ಮೆನ್ಸ್ ಹೇಗ್ ನಡೆದಿದೆ ಈ ವರ್ಷದ್ದು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಇಂದ ಸಿಗುತ್ತೆ. ಸೊ ಕ್ಯಾಶ್ ಫ್ಲೋ ಯಾವ ರೀತಿ ಇದೆ, ಇನ್ಫ್ಲೋ ಔಟ್ಫ್ಲೋ ಯಾವ ರೀತಿ ಇದೆ, ಸೊ ನಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಂದ ಸಿಗುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಶನ್ ಕೊಡ್ಲಿಕ್ಕೋಸ್ಕರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡುವುದು. ಇಸ್ ಇಟ್ ಓಕೆ? ನೆಕ್ಸ್ಟ್, ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಯಾರ್ಯಾರು? ಇನ್ವೆಸ್ಟರ್ಸ್, ಎಂಪ್ಲಾಯೀಸ್, ಲೆಂಡರ್ಸ್, ಸಪ್ಲೈಯರ್ಸ್ ಅಂಡ್ ಕ್ರೆಡಿಟರ್ಸ್, ಕಸ್ಟಮರ್ಸ್, ಗವರ್ಮೆಂಟ್, ಪಬ್ಲಿಕ್. ಓಕೆ, ಇನ್ವೆಸ್ಟರ್ಸ್ ಗೆ ಯಾವ ರೀತಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನಾನೇ ಈಗ ಇನ್ವೆಸ್ಟರ್ ಆದ್ರೂ ಯಾವ ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಫಸ್ಟ್ ರಿಸರ್ಚ್ ಮಾಡ್ತೇನೆ. ರಿಸರ್ಚ್ ಯಾವ್ದನ್ನ ನೋಡಿ ಮಾಡೋದು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ನೋಡಿನೇ ಮಾಡೋದು. ಯಾವ ಕಂಪನಿ ನನಗೆ ಜಾಸ್ತಿ ರಿಟರ್ನ್ ಕೊಡತ್ತೆ ಅಂತ ನನ್ಗೆ ಅನ್ಸುತ್ತೆ ಆ ಕಂಪನಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇದಿಷ್ಟು ಡಿಸಿಷನ್ ತಗೊಳ್ಳಿಕ್ಕೆ ನನ್ಗೆ ಏನ್ ಹೆಲ್ಪ್ ಮಾಡುತ್ತೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ಸೊ ಇನ್ವೆಸ್ಟರ್ಸ್ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಳ್ತಾರೆ. He also called as a user of the financial statement. Next, employees. Employees ಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇಂದ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ಬೋದು. ಸೊ ಈ ವರ್ಷ ಕಂಪನಿ ಯಾವ ರೀತಿ ಆಕ್ಟಿವಿಟೀಸ್ ಮಾಡಿದೆ, ಹಾಗೆ ಪ್ರಾಫಿಟ್ ಎಷ್ಟಾಗಿದೆ, ಹಾಗಿದ್ರೆ ನನ್ನ ಸ್ಯಾಲರಿ ಈ ವರ್ಷ ಇನ್ಕ್ರಿಮೆಂಟ್ ಆಗುತ್ತಾ, ಫ್ಯೂಚರ್ ಅಲ್ಲಿ ಕೂಡ ನನ್ಗೆ ಎಂಪ್ಲಾಯ್ಮೆಂಟ್ ಇರುತ್ತಾ, ಈ ಕಂಪನಿ ಫ್ಯೂಚರ್ ಇದೆಯಾ ಇದಕ್ಕೆ. ಸೊ ಇದೆಲ್ಲಾ ಇನ್ಫಾರ್ಮೇಶನ್ ಕೂಡ ಎಂಪ್ಲಾಯೀಸ್ ಗೆ ಬೇಕಾಗಿರುತ್ತೆ. ಆ ಇನ್ಫಾರ್ಮೇಶನ್ ಯಾರು ಕೊಡ್ತಾರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕೊಡುತ್ತೆ. ನೆಕ್ಸ್ಟ್, ಲೆಂಡರ್ಸ್ ನಾನು ಅವಾಗ್ಲೇ ಹೇಳಿದೆ ರೈಟ್, ಬ್ಯಾಂಕ್ ನ ಲೆಂಡರ್ಸ್ ಆಗಿ ತಗೊಂಡ್ರೆ ಇವ್ರಿಗೂ ಕೂಡ ಬೇಕಾಗಿರುತ್ತೆ ಏನು, ಕಂಪನಿ ಬಗ್ಗೆ ಇನ್ಫಾರ್ಮೇಶನ್. ಈಗೇನೋ ನಾನು ಸಾಲ ಕೊಡ್ತಾ ಇದ್ದೀನಿ, ನೆಕ್ಸ್ಟ್ ಇವ್ರು ನನ್ಗೆ ಪೇ ಬ್ಯಾಕ್ ಮಾಡ್ತಾರ ನಾನು ಕೊಟ್ಟಿರುವಂತಹ ದುಡ್ಡು, ಇವ್ರಿಗೆ ಅಷ್ಟು ಕೇಪಬಿಲಿಟಿ ಇದೆಯಾ ಈ ಕಂಪನಿ ಅವ್ರಿಗೆ ಅಂತ ಎಲ್ಲ ತಿಳ್ಕೊಳ್ಬೇಕು ರೈಟ್. ಸೊ ಅದಕ್ಕೂ ಕೂಡ ಯಾರು ಹೆಲ್ಪ್ ಮಾಡ್ತಾರೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್, ಸಪ್ಲೈಯರ್ಸ್ ಅಂಡ್ ಕ್ರೆಡಿಟರ್ಸ್ ಆಫ್ ದ ಕಂಪನಿ. ಈಗ ಒಂದು ಕಂಪನಿ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಾ ಬೇಡ್ವಾ ಅನ್ನುವಂತಹ ಡೌಟ್ ಇರುತ್ತೆ. ಲೈಕ್ ಫ್ಯೂಚರ್ ಅಲ್ಲೂ ಕೂಡ ಆ ಕಂಪನಿ ಇರುತ್ತಾ, ಈ ವರ್ಷ ಏನೋ ನನಗೆ ಬಿಸ್ನೆಸ್ ನ ಕೊಡ್ತು ಈ ಕಂಪನಿ, ನೆಕ್ಸ್ಟ್ ವರ್ಷ ಕೂಡ ಬಿಸ್ನೆಸ್ ಕೊಡ್ತಾ ಇರತ್ತಾ, ಅಂಡ್ ನಾನು ಈ ವರ್ಷ ಕಂಪನಿಗೆ ಡಿಸ್ಕೌಂಟ್ ಮಾಡಿ ಏನು ಸೇಲ್ ಮಾಡ್ಬೇಕು ಅನ್ಕೊಂಡೆ.
ಸೊ ಯಾವಾಗ ನಾವು ಡಿಸ್ಕೌಂಟ್ ಮಾಡ್ಬೋದು, ಇವ್ರು ನಮಗೆ ರೆಗ್ಯುಲರ್ ಕಸ್ಟಮರ್ ಅಂತ ನಮ್ಗೆ ಗೊತ್ತಾದ್ರೆ ನಾವು ಡಿಸ್ಕೌಂಟ್ ನ ಮಾಡ್ಬೋದು, ರೈಟ್. ಸೊ ಇವ್ರು ರೆಗ್ಯುಲರ್ ಕಸ್ಟಮರ್ ಅಂತ ನಮ್ಗೆ ಗೊತ್ತಾಗೋದು ಹೇಗೆ, ಇಲ್ಲ ಆಕ್ಟಿವಿಟೀಸ್ ಯಾವ ರೀತಿ ನಡೀತಾ ಇದೆ, ಫ್ಯೂಚರ್ ಅಲ್ಲೂ ಕೂಡ ಈ ಕಂಪನಿ ಇರುತ್ತೆ. ಸೊ ದಟ್ ನಾನು ಈ ಕಂಪನಿ ಜೊತೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು, ಡಿಸ್ಕೌಂಟ್ ನ ಇದಕ್ಕೆ ಕೊಡ್ಬೋದು, ಒಂದಿಷ್ಟು ಫೆಸಿಲಿಟೀಸ್ ಗಳನ್ನ ಕೊಡ್ಬೋದು, ಕೊಟ್ರು ಕೂಡ ನನ್ಗೆ ಏನು ಲಾಸ್ ಇಲ್ಲ, ಬಿಕಾಸ್ ಫ್ಯೂಚರ್ ಅಲ್ಲೂ ಕೂಡ ಈ ಕಂಪನಿ ಒಳ್ಳೆ ಬಿಸ್ನೆಸ್ ಕೊಡುತ್ತೆ ನನ್ಗೆ ಅನ್ನುವಂತ ಶ್ಯೂರಿಟಿ ಇದ್ರೆ ನಾನು ಆ ಕಂಪನಿ ಜೊತೆ ಬಿಸ್ನೆಸ್ ನ ಇಟ್ಕೊಳ್ಬಹುದು, ಗೂಡ್ಸ್ ಗಳನ್ನ ಸಪ್ಲೈ ಮಾಡಬಹುದು. ಇದೆಲ್ಲ ನನ್ಗೆ ಯಾರು ಇನ್ಫಾರ್ಮೇಶನ್ ಕೊಡೋದು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ಫಾರ್ಮೇಶನ್ ಕೊಡುತ್ತೆ. ಓಕೆ, ಸಪ್ಲೈಯರ್ಸ್ ಅಂಡ್ ಕ್ರೆಡಿಟರ್ಸ್ ಕೂಡ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಲ್ಪ್ ಮಾಡಿದೆ. ಸೊ ಕ್ರೆಡಿಟರ್ಸ್, ಈಗ ಇಫ್ ಇನ್ ಕೇಸ್ ಕ್ರೆಡಿಟ್ ಬೇಸಿಸ್ ಮೇಲೆ ನಾನು ರಾ ಮಟೀರಿಯಲ್ ನ ಅವ್ರಿಗೆ ಸೇಲ್ ಮಾಡಿದೆ, ಸೇಲ್ ಮಾಡೋಕ್ಕೂ ಮುಂಚೆ ನಾನು ನೋಡ್ತಾನೆ ಈಗ ನಾನು ಎಷ್ಟು ಅಮೌಂಟ್ ಆಫ್ ರಾ ಮೆಟೀರಿಯಲ್ಸ್ ನ ಕ್ರೆಡಿಟ್ ಬೇಸ್ ಮೇಲೆ ಸೇಲ್ ಮಾಡ್ತಾ ಇದ್ದೇನೆ, ಅಷ್ಟು ಅಮೌಂಟ್ ಕೂಡ ಅವರು ಪೇ ಬ್ಯಾಕ್ ರಿಟರ್ನ್ ಕೊಡೋಕೆ ಅವ್ರ ಹತ್ರ ಕೇಪಬಿಲಿಟಿ ಇದೆಯಾ ಅಂತ ಅಂದ್ಬಿಟ್ಟು. ಸೇಮ್ ಲೆಂಡರ್ಸ್ ಬಗ್ಗೆ ಏನ್ ಹೇಳಿದೆ, ಕ್ರೆಡಿಟರ್ಸ್ ಕೂಡ ಅದೇ ರೀತಿ ನೋಡ್ತಾರೆ ಇನ್ಫಾರ್ಮೇಶನ್. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಸಪ್ಲೈಯರ್ಸ್ ಮತ್ತೆ ಕ್ರೆಡಿಟರ್ಸ್ಗೂ ಕೂಡ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಕಸ್ಟಮರ್ಸ್. ಕಸ್ಟಮರ್ಸ್ ಕೂಡ ಅಷ್ಟೇ, ಕಸ್ಟಮರ್ ಯಾವಾಗ್ಲೂ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕು ಅಂದ್ರೆ ಫ್ಯೂಚರ್ ಅಲ್ಲೂ ಕೂಡ ಆ ಪ್ರಾಡಕ್ಟ್ ನಮ್ಗೆ ಸಿಗ್ಬೇಕು, ಫ್ಯೂಚರ್ ಅಲ್ಲೂ ಕೂಡ ನಾನು ಕನ್ಸಿಸ್ಟೆಂಟ್ ಆಗಿ ಆ ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ. ಫ್ಯೂಚರ್ ಅಲ್ಲಿ ಈ ಪ್ರಾಡಕ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಯಾವಾಗ ಗೊತ್ತಾಗುದು, ಅಂಡ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಮತ್ತೆ ಕಂಪನಿಯ ನೇಮ್ ಸ್ಟೇಟಸ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಕಸ್ಟಮರ್ ತಿಳ್ಕೊಳ್ಬೇಕು ಅಂದ್ರೆ ಯಾರು ಕೊಡ್ತಾರೆ ಇದ್ರ ರಿಲೇಟೆಡ್ ಇನ್ಫಾರ್ಮೇಶನ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕೊಡುತ್ತೆ ಕಸ್ಟಮರ್ಸ್ಗೆ. ಅಂಡ್ ಗವರ್ಮೆಂಟ್ಸ್ ಗೆ ಹೇಗೆ ಯೂಸ್ ಆಗುತ್ತೆ, ಕಂಪನೀಸ್ ಗಳಿಗೆ ಸಬ್ಸಿಡಿ ಕೊಡ್ಬೇಕು ಅಂತ ಅಂದ್ರೆ ಅಂಡ್ ಟ್ಯಾಕ್ಸ್ ರಿಲೇಟೆಡ್ ಪ್ರಾವಿಷನ್ ಮಾಡ್ಬೇಕು ಅಂತ ಅಂದ್ರೆ ಗವರ್ಮೆಂಟ್ ಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ನೋಡಿ, ಕಂಪನೀಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ನೋಡಿ ಅವರು ಸಬ್ಸಿಡಿನ ಕೊಡ್ತಾರೆ ಗವರ್ಮೆಂಟ್. ಸೊ ಗವರ್ಮೆಂಟ್ ಗೆ ಕೂಡ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಪಬ್ಲಿಕ್ ಕೂಡ ಅಷ್ಟೇ, ಯಾವ್ದಾದ್ರು ಪಬ್ಲಿಕ್ ಒಂದು ಕಂಪನಿ ಬಗ್ಗೆ ತಿಳ್ಕೊಳ್ಬೇಕು, ಈ ಕಂಪನಿಯಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ ಆಗುತ್ತೆ ಅನ್ನೋದು ನನಗೆ ಬೇಕು ಅಂತ ಅಂದ್ಬಿಟ್ಟು ಯಾವ್ದೋ ಒಂದು ಪಬ್ಲಿಕ್ ಗೆ ಅನ್ಸಿದ್ರೆ ಅವ್ರು ಫಸ್ಟ್ ನೋಡೋದು ಯಾವ್ದನ್ನ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ. ಸೊ ಪಬ್ಲಿಕ್ ಕೂಡ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಲ್ಪ್ ಆಗುತ್ತೆ. ಇವರೆಲ್ಲಾನು ಏನಂತ ಕರಿತೀವಿ ನಾವು, ಯೂಸರ್ಸ್ ಆಫ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಇವರೆಲ್ಲಾರು ಕೂಡ ಬೇರೆ ಬೇರೆ ಪರ್ಪಸ್ಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಳ್ತೇವೆ. ಒಂದೇ ತರ ಪರ್ಪಸ್ ಇಲ್ಲ, ಡಿಫ್ರೆಂಟ್ ಪರ್ಪಸ್ಗೆ ಇವರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದಷ್ಟು ಪರ್ಪಸ್ಗೂ ಕೂಡ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ನಾವು ಯಾರನ್ನ ಫಾಲೋ ಮಾಡ್ಬೇಕು, ಫ್ರೇಮ್ ವರ್ಕ್ ನ ನಾವು ಫಾಲೋ ಮಾಡಿದ್ರೆ, ಫ್ರೇಮ್ ವರ್ಕ್ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಅಪ್ಲೈ ಮಾಡ್ಕೊಂಡ್ರೆ ಇಷ್ಟು ಜನಕ್ಕೂ ಕೂಡ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಹಾಕ್ಬಹುದು. ಇಸ್ ಇಟ್ ಓಕೆ? ಇವರಷ್ಟು ಕೂಡ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನ್. ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ಸ್. ಅಕೌಂಟಿಂಗ್ ಅಸಂಪ್ಷನ್ಸ್ ದಟ್ ಈಸ್ ಯಾವುದೇ ಕಂಪನಿ ಆಗಿರ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಏನನ್ನ ಅಸಂಪ್ಷನ್ ಮಾಡಿರ್ಬೇಕು, ಈ 3 ಫಂಡಮೆಂಟಲ್ ಅಸಂಪ್ಷನ್ ನ ಫಾಲೋ ಮಾಡಿನೇ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಅವರು ಪ್ರಿಪೇರ್ ಮಾಡಬೇಕು. ಇಟ್ ಇಸ್ ಕಂಪಲ್ಸರಿ. ಯಾರು ಹೇಳ್ತಾ ಇದಾರೆ ನಮ್ಗೆ, ಫ್ರೇಮ್ ವರ್ಕ್ ಹೇಳ್ತಾ ಇದೆ. ಇದಷ್ಟು ಅಸ್ಯೂಮ್ ಮಾಡಿನೇ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಎಲ್ಲಾ ಕಂಪನೀಸ್ಗಳು ಕೂಡ ಪ್ರಿಪೇರ್ ಮಾಡಬೇಕು ಅಂತ. ಹಾಗೆ ಯೂಸರ್ಸ್ ಏನೆಲ್ಲ ಇದ್ದಾರೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಯಾರು ಯೂಸ್ ಮಾಡ್ತಾರೆ, ಯಾರು ಓದ್ತಾರೆ, ಅವರು ಕೂಡ ಅಷ್ಟೇ ಇದಷ್ಟು ಅಸಂಪ್ಷನ್ ನ ಕೂಡ ಕಂಪನಿ ಫಾಲೋ ಮಾಡ್ಬಿಟ್ಟೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿದೆ ಅನ್ನುವಂತಹ ಅಸಂಪ್ಷನ್ ಇಟ್ಕೊಂಡೆ ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಓದ್ಬೇಕು. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದ್ 3 ಅಸಂಪ್ಷನ್ ಫಾಲೋ ಮಾಡಿದೆ ಅಂತ ಯಾರ್ಯಾರಿಗೆ ಗೊತ್ತಿರುತ್ತೆ, ಕಂಪನಿಗೂ ಗೊತ್ತಿರುತ್ತೆ. ಕಂಪನಿ ಕೂಡ ಫಾಲೋ ಮಾಡ್ಬಿಟ್ಟೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿರುತ್ತೆ. ಹಾಗೆ ಯಾರೆಲ್ಲ ಯೂಸರ್ಸ್ ಇದ್ರೆ ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ. ಫಾಲೋ ಮಾಡಿದೆ ಅಂತ ಅನ್ಕೊಂಡ್ಬಿಟ್ಟೆ ಯೂಸರ್ಸ್ ಕೂಡ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಓದ್ಬೇಕು. ಇಫ್ ಇನ್ ಕೇಸ್ ಕಂಪನಿ ಫಾಲೋ ಮಾಡಿಲ್ಲ ಈ 3ರಲ್ಲಿ ಒಂದನ್ನ ಅಂತ ಹೇಳಿದ್ರೆ, ಅಥವಾ ಯಾವ್ದಾದ್ರು ಸ್ಪೆಸಿಫಿಕ್ ಆಗಿ ಫಾಲೋ ಮಾಡಿಲ್ಲ ಅಸಂಪ್ಷನ್ ಅಂತ ಹೇಳಿದ್ರೆ, ಕಂಪನಿ ಅದನ್ನ ಡಿಸ್ಕ್ಲೋಸ್ ಮಾಡಿರ್ಬೇಕು ಅದರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ. ಸೊ ಅದನ್ನ ಓದಿದಾಗ ಗೊತ್ತಾಗುತ್ತೆ ಯೂಸರ್ಸ್ಗೆ ಯಾವ ಅಸಂಪ್ಷನ್ಸ್ ನ ಅವರು ಫಾಲೋ ಮಾಡಿಲ್ಲ ಅಂತ. ಇಫ್ ಇನ್ ಕೇಸ್ ಏನು ಡಿಸ್ಕ್ಲೋಸ್ ಮಾಡಿಲ್ಲ ಕಂಪನಿ ಅಂತ ಹೇಳಿದ್ರೆ ಏನಂತ ಅನ್ಕೊಂತಾರೆ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಈ 3 ಅಸಂಪ್ಷನ್ ಕೂಡ ಕಂಪನಿ ಫಾಲೋ ಮಾಡಿದೆ ಅಂತ ಅಂದ್ಬಿಟ್ಟು ಅನ್ಕೊಳ್ತಾರೆ. ಸೊ ಇಟ್ ಇಸ್ ಕಂಪಲ್ಸರಿ ಈ ಅಸಂಪ್ಷನ್ ನ ಫಾಲೋ ಮಾಡೋದು.
ಏನ್ ಹಾಗಾದ್ರೆ ಯಾವ್ಯಾವ ಅಸಂಪ್ಷನ್ಸ್ ಇದೆ ಅಂತ ಹೇಳಿದ್ರೆ, ಗೋಯಿಂಗ್ ಕನ್ಸರ್ನ್, ಅಕ್ರಿಯಲ್ ಬೇಸಿಸ್, ಕನ್ಸಿಸ್ಟೆನ್ಸಿ. ಓಕೆ, ಗೋಯಿಂಗ್ ಕನ್ಸರ್ನ್ ಅಂತ ಹೇಳಿದ್ರೆ, ಈಗ ಒಂದು ಕಂಪನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಮುಂದೆ ಕೂಡ ನಮ್ಮ ಬಿಸ್ನೆಸ್ ಇರುತ್ತೆ ಅನ್ನುವಂತಹ ಮೈಂಡ್ ಸೆಟ್ ನ ಇಟ್ಕೊಂಡೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡೋದು. ಲೈಕ್ ಈಗ ಒಬ್ರ ಜೊತೆ ನಾನು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ, ಕ್ರೆಡಿಟ್ ಬೇಸಿಸ್ ಮೇಲೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕ್ಲೋಸ್ ಆಗ್ಬೇಕಾದ್ರೂ ಕೂಡ ಕ್ರೆಡಿಟ್ ಅಲ್ಲೇ ಇದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಯರ್ ಈ ಕ್ರೆಡಿಟ್ ನಾನು ಪೇ ಮಾಡ್ತೀನಿ ಅಂತ, ರೈಟ್? ನಾನ್ ನೆಕ್ಸ್ಟ್ ಇಯರ್ ಪೇ ಮಾಡ್ತೀನಿ ಅಂತ ಅಂದ್ರೆ ನೆಕ್ಸ್ಟ್ ಇಯರ್ ಕೂಡ ನನ್ನ ಬಿಸ್ನೆಸ್ ಇರ್ಬೇಕು, ಇದ್ರೆ ಮಾತ್ರ ನಾನು ನೆಕ್ಸ್ಟ್ ಇಯರ್ ಪೇ ಮಾಡ್ಲಿಕ್ಕೆ ಆಗುತ್ತೆ. ಸೊ ಫ್ಯೂಚರ್ ಅಲ್ಲೂ ಕೂಡ ಬಿಸ್ನೆಸ್ ಇರತ್ತೆ ಅಂತ ಅಂದ್ಬಿಟ್ಟೆ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡೋದು ನಾರ್ಮಲ್ ಆಗಿ. ಇಫ್ ಇನ್ ಕೇಸ್ ತುಂಬಾ ರೇರ್ ಏನಾದ್ರು ತುಂಬಾ ಅವಶ್ಯಕತೆ ಇದೆ, ನಮ್ಮ ಬಿಸ್ನೆಸ್ ನ ಕ್ಲೋಸ್ ಮಾಡ್ಬೇಕು ಅಂತ ನಮ್ಗೆ ಅನ್ಸ್ತಾ ಇದೆ ನೆಕ್ಸ್ಟ್ ವರ್ಷ ಅಂತ ಹೇಳಿದ್ರೆ, ಅದನ್ನ ನಾವು ಡಿಸ್ಕ್ಲೋಸ್ ಮಾಡಿದ್ರೆ ಆಯ್ತು. ಓಕೆ, ಈ ಅಸಂಪ್ಷನ್ ಫಾಲೋ ಮಾಡಿದ್ರೆ ಡಿಸ್ಕ್ಲೋಸ್ ಮಾಡೋದು ಬೇಡ. ಇಲ್ಲ, ಫಾಲೋ ಮಾಡ್ತಾ ಇಲ್ಲ, ನೆಕ್ಸ್ಟ್ ವರ್ಷ ನಾವು ಕ್ಲೋಸ್ ಮಾಡ್ಬೇಕು ಅನ್ಕೊಂಡಿದೀವಿ ಬಿಸ್ನೆಸ್ ನ ಅಂತ ಹೇಳಿದ್ರೆ ಅವಾಗ ಬೇಕಾದ್ರೆ ಡಿಸ್ಕ್ಲೋಸ್ ಮಾಡಿದ್ರೆ ಆಯ್ತು. ಈಗ ಗೋಯಿಂಗ್ ಕನ್ಸರ್ನ್ ನ ಫಾಲೋ ಮಾಡಿದ್ರೆ ಯಾವ ರೀತಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡೋದು, ಮತ್ತೆ ಗೋಯಿಂಗ್ ಕನ್ಸರ್ನ್ ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಯಾವ ರೀತಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡೋದು ಅಂತ ಕೂಡ ಇದೆ. ಎರಡು ಕೂಡ ಡಿಫ್ರೆಂಟ್ ಆಗಿ ಪ್ರಿಪೇರ್ ಮಾಡ್ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ, ಅವಾಗ ಕರೆಕ್ಟ್ ಆಗಿ ಕ್ಲಾರಿಫಿಕೇಶನ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಅಕ್ರಿಯಲ್ ಬೇಸಿಸ್. ಅಕ್ರಿಯಲ್ ಬೇಸಿಸ್ ಅಂತ ಹೇಳಿದ್ರೆ, ಪೇಮೆಂಟ್ ಮಾಡಿದ್ರು ಕೂಡ ಅಥವಾ ಪೇಮೆಂಟ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಮಾಡ್ಬೇಕು ಅಂತ ಅಂದ್ರೂ ಕೂಡ ನಾನು ರೆಕಾರ್ಡ್ ಮಾತ್ರ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಸ್ಯಾಲರಿ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋಣ, ನನ್ನ ಎಂಪ್ಲಾಯೀಸ್ಗೆ ನಾನು ಈ ಮಂತ್ ಸ್ಯಾಲರಿ ಕೊಡ್ಬೇಕಿತ್ತು, ಬಟ್ ನಾನು ಈ ಮಂತ್ ಸ್ಯಾಲರಿ ಕೊಡ್ಲಿಲ್ಲ ಬಿಕಾಸ್ ನನ್ನ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ನನ್ಗೆ ಆಗ್ಲಿಲ್ಲ ಈ ಮಂತ್. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಮಂತ್ ಕೊಡ್ತೇನೆ ಅಂತ, ಈ ಮಂತ್ 30th ನಾನು ಕೊಡ್ಬೇಕಾಗಿತ್ತು, ಬಟ್ ನನ್ನ ಹತ್ರ ಯಾವುದೇ ತರ ದುಡ್ಡಿಲ್ಲ, ಪ್ರಾಫಿಟ್ ಇಲ್ಲ ಈ ಸಲ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ನೆಕ್ಸ್ಟ್ ಮಂತ್ 10th ಒಳಗೆ 10ನೇ ತಾರೀಕು ಒಳಗಡೆ ನಿಮ್ಗೆ ಅಷ್ಟು ಸ್ಯಾಲರಿನು ಪೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಂಪ್ಲಾಯೀಸ್ಗೆ ಹೇಳ್ದೆ. ಅಂಡ್ ಎಂಪ್ಲಾಯೀಸ್ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಇವಾಗ ಏನಂತ ನಾವು ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೀವಿ, ಸ್ಯಾಲರಿ ಪೇಮೆಂಟ್ ಮಾಡ್ಲಿಲ್ಲ ಈ ಮಂತ್, ಹೌದು. ಹಾಗಾದ್ರೆ ಅವ್ರು ವರ್ಕೇ ಮಾಡಿಲ್ವಾ ಎಂಪ್ಲಾಯೀಸ್? ನೋ, ವರ್ಕ್ ಮಾಡಿದ್ದಾರೆ, ಆದ್ರೆ ಪೇಮೆಂಟ್ ಮಾಡ್ಲಿಲ್ಲ ಅವ್ರ ವರ್ಕ್ಗೆ ಅಷ್ಟಾದ್ರೆ ನಾನು ಮುಂದೆ ಅಂತೂ ಮಾಡ್ತೀನಿ, ನೆಕ್ಸ್ಟ್ ಮಂತ್ ಅಲ್ಲಿ ಅಂತೂ ಮಾಡ್ತೀನಿ. ಹಾಗಾದ್ರೆ ನಾನು ಈ ಮಂತ್ ಇಂದು ಸ್ಯಾಲರಿ ಅಂತ ರೆಕಾರ್ಡ್ ಮಾಡ್ಬೇಕಾ ಬೇಡ್ವಾ? ರೆಕಾರ್ಡ್ ಮಾಡ್ಬೇಕು, ಬಿಕಾಸ್ ಈ ಮಂತ್ ಅವ್ರು ಕೆಲಸ ಮಾಡಿದ್ದಾರೆ, ರೈಟ್? ಕೆಲಸ ಮಾಡಿಸ್ಕೊಂಡಿದೀವಿ ನಾವು, ಬಟ್ ಸ್ಯಾಲರಿ ಪೇ ಮಾಡಿಲ್ಲ, ಅದನ್ನ ನೆಕ್ಸ್ಟ್ ಮಂತ್ ಪೇ ಮಾಡ್ತೀವಿ. ಸೊ ಅಕ್ರಿಯಲ್ ಬೇಸಿಸ್ ಅಂದ್ರೆ ಈಗ ಪೇಮೆಂಟ್ ಮಾಡ್ಲಿಲ್ಲ ಅಂದ್ರೆ ಫ್ಯೂಚರ್ ಅಲ್ಲಾದ್ರೂ ಮಾಡ್ತೀವಿ, ರೈಟ್? ಅದನ್ನ ನಾವು ರೆಕಾರ್ಡ್ ಮಾಡೋದು ಅಂದ್ರೆ ಪೇಮೆಂಟ್ ಆಗಿದೆ ಅಂತ ರೆಕಾರ್ಡ್ ಮಾಡೋದಲ್ಲ, ಸ್ಯಾಲರಿ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡೋದು. ನೆಕ್ಸ್ಟ್ ಅದು ಫ್ಯೂಚರ್ ಅಲ್ಲಾದ್ರೂ ನಾವು ಪೇಮೆಂಟ್ ಮಾಡ್ತೀವಿ ಅಂತ. ಸೊ ದಟ್ ವಾಸ್ ಅಕ್ರಿಯಲ್ ಬೇಸಿಸ್. ಬರೀ ಕ್ಯಾಶ್ ಟ್ರಾನ್ಸಾಕ್ಷನ್ ಅಷ್ಟೇ, ಕ್ಯಾಶ್ ಹೋಗಿದೆ, ಕ್ಯಾಶ್ ಬಂದಿದೆ, ಇದನ್ನಷ್ಟೇ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡೋದಲ್ಲ. ಈ ವರ್ಷ ಒಂದು ಆಕ್ಟಿವಿಟಿ ಆಗಿದೆ, ಅದಕ್ಕೆ ಕ್ಯಾಶ್ ನಾನು ಪೇಮೆಂಟ್ ಅಥವಾ ಕ್ಯಾಶ್ ನಾನು ಇಸ್ಕೊಳ್ತಾ ಇರೋದು ನೆಕ್ಸ್ಟ್ ಮಂತ್ ಅಂತ ಅಂದ್ರೂ ಕೂಡ ನಾನು ಈ ವರ್ಷನ ರೆಕಾರ್ಡ್ ಮಾಡ್ಬೇಕು ಅಂತ. ಸೊ ಆ ಟ್ರಾನ್ಸಾಕ್ಷನ್ ಆಕ್ಟಿವಿಟಿ ಆಗಿದೆ ಅಲ್ಲ, ಅದಕ್ಕೋಸ್ಕರ ನಾವು ಈ ವರ್ಷನೇ ಅಥವಾ ಈ ಮಂತ್ ರೆಕಾರ್ಡ್ ಮಾಡ್ಬೇಕು ಅಂತ. ದಟ್ ಇಸ್ ಅಕ್ರಿಯಲ್ ಬೇಸಿಸ್, ನಾಟ್ ಆನ್ ಕ್ಯಾಶ್ ಬೇಸಿಸ್. ಕ್ಯಾಶ್ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡೋದಲ್ಲ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ, ಅಕ್ರಿಯಲ್ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡೋದು. ಅದು ರೆವೆನ್ಯೂ ಆಗಿರ್ಲಿ, ನಮಗೆ ಎಕ್ಸ್ಪೆನ್ಸಸ್ ಆಗಿರ್ಲಿ, ಎರಡನ್ನೂ ಕೂಡ ನಾವು ಅಕ್ರಿಯಲ್ ಬೇಸಿಸ್ ಮೇಲೆ ರೆಕಾರ್ಡ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಕನ್ಸಿಸ್ಟೆನ್ಸಿ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಯಾವ ತರ ಅಕೌಂಟಿಂಗ್ ಪಾಲಿಸಿನ ನಾವು ಮೇಂಟೈನ್ ಮಾಡ್ತೀವಿ ಅದನ್ನ ನಾವು ಕನ್ಸಿಸ್ಟೆನ್ಸ್ ಆಗಿ ಫಾಲೋ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಡಿಪ್ರಿಸಿಯೇಷನ್ ಅಂತ ಅಂದ್ಬಿಟ್ಟು ತಗೊಳ್ಳೋಣ. ಸೊ ಓಕೆ, ಡಿಪ್ರಿಸಿಯೇಷನ್ ನಾನು ಫಸ್ಟ್ ಇಯರ್ ಅಲ್ಲಿ ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್ ಯೂಸ್ ಮಾಡಿದೆ, ಸೆಕೆಂಡ್ ಇಯರ್ ಅಲ್ಲಿ SLM ಮೆಥಡ್ ನ ಯೂಸ್ ಮಾಡಿದೆ, ಅಂಡ್ ಥರ್ಡ್ ಇಯರ್ ಅಲ್ಲಿ ಅಗೇನ್ ಯೂನಿಟ್ ಆಫ್ ಪ್ರೊಡಕ್ಷನ್ ಮೆಥಡ್ ನ ಯೂಸ್ ಮಾಡಿದೆ. ಸೊ ಒಂದೊಂದು ವರ್ಷ ಒಂದೊಂದು ಮೆಥಡ್ ನ ಯೂಸ್ ಮಾಡ್ತಾ ಹೋಗಿದ್ದೀನಿ, ರೈಟ್? ಇದ್ರಲ್ಲಿ ನಾನು ಕನ್ಸಿಸ್ಟೆನ್ಸಿ ಆಗಿ ಫಾಲೋ ಮಾಡಿದ್ನ ಅಕೌಂಟಿಂಗ್ ಪಾಲಿಸಿನ, ಒಂದೊಂದು ವರ್ಷ ಒಂದೊಂದ್ ತರ ಅಕೌಂಟಿಂಗ್ ಪಾಲಿಸಿನ ಮೇಂಟೈನ್ ಮಾಡಿದ್ದೀನಿ. ಹಾಗಾದ್ರೆ ಇದನ್ನ ನಾವು ಅಕೌಂಟಿಂಗ್ ಅಸಂಪ್ಷನ್ ಫಾಲೋ ಮಾಡ್ದಂಗ ಆಗತ್ತಾ? ಕನ್ಸಿಸ್ಟೆನ್ಸಿ ಫಾಲೋ ಮಾಡಿದ ಹಾಗೆ ಆಗೋದೇ ಇಲ್ಲ. ಸೊ ಏನ್ ಹೇಳಿದ್ದಾರೆ ನಮ್ಗೆ ಫ್ರೇಮ್ ವರ್ಕ್ ಅಲ್ಲಿ, ಕನ್ಸಿಸ್ಟೆನ್ಸಿ ಫಾಲೋ ಮಾಡಬೇಕು ಅಕೌಂಟಿಂಗ್ ಪಾಲಿಸೀಸ್ ಅಲ್ಲಿ. ಲೈಕ್ ಯಾವುದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಏನ್ ಅಕೌಂಟಿಂಗ್ ಪಾಲಿಸಿ ಯೂಸ್ ಮಾಡ್ತೀವಿ ಅದನ್ನ ನಾವು ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡ್ಲೇಬೇಕು ಅಂತ ಹೇಳಿದ್ದಾರೆ. ಬಟ್ ಹಾಗಂತ ನಾವು ಚೇಂಜೇ ಮಾಡಬಾರ್ದ ಪಾಲಿಸಿನ, ನಮ್ ಫ್ರೇಮ್ ವರ್ಕ್ ಅಲ್ಲೇ ಹೇಳಿದರೆ ಅಕೌಂಟಿಂಗ್ ಪಾಲಿಸಿ ಕ್ಯಾನ್ ಚೇಂಜ್ ಇಫ್ ಇಟ್ ಈಸ್ ರಿಕ್ವೈರ್ಡ್ ಬೈ ಸ್ಟ್ಯಾಚ್ಯೂಟ್ or accounting standard
ಫಾರ್ ಅ ಮೋರ್ ಅಪ್ರೋಪ್ರಿಯೇಟ್ ಪ್ರೆಸೆಂಟೇಷನ್. ಸ್ಟ್ಯಾಚ್ಯೂಟ್ ಅಲ್ಲೇ ಹೇಳ್ತಾ ಇದೆ ಅಕೌಂಟಿಂಗ್ ಪಾಲಿಸಿನ ಚೇಂಜ್ ಮಾಡಿ ಇಂತಹ. ಸೊ ಅವಾಗ ಚೇಂಜ್ ಮಾಡ್ಬೇಕಾ? ಎಸ್, ಚೇಂಜ್ ಮಾಡ್ಬೇಕು. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲೇ ಹೇಳ್ತಾ ಇದೆ ಪಾಲಿಸೀಸ್ ನ ಚೇಂಜ್ ಮಾಡ್ಬೇಕು ಅಂತ. ಸೊ ಅವಾಗ ಚೇಂಜ್ ಮಾಡ್ಬೇಕು ಪಾಲಿಸಿಗಳನ್ನ. ಫಾರ್ ಮೋರ್ ಅಪ್ರೋಪ್ರಿಯೇಟ್ ಪ್ರೆಸೆಂಟೇಷನ್, ಫಸ್ಟ್ ಇಯರ್ ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್ ನ ಮಾಡ್ತಾ ಇದ್ದೆ, ಬಟ್ ನನ್ಗನ್ಸ್ತು ಇದರಿಂದ ನಾನು ಕರೆಕ್ಟ್ ಆಗಿ ಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ವರ್ಷನ್ ನಾನು SLM ಮೆಥಡ್ ನ ಯೂಸ್ ಮಾಡಿದೆ ಅಂಡ್ ಅದನ್ನ ಅದಾದ್ಮೇಲೆ ಕನ್ಸಿಸ್ಟೆನ್ಸ್ ಆಗಿ ಫಾಲೋ ಮಾಡ್ತಾ ಹೋಗುದು. ಸೊ ಈ ರೀತಿ ಚೇಂಜ್ ಮಾಡ್ಕೊಳ್ಬಹುದು, ಅದಾದ್ಮೇಲೆ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡ್ಬೇಕು. ಇಸ್ ಇಟ್ ಓಕೆ? ಸೊ ಯಾ, ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ಸ್ ಯಾವ್ದು ಗೋಯಿಂಗ್ ಕನ್ಸರ್ನ್, ದಟ್ ಈಸ್ ಫ್ಯೂಚರ್ ಅಲ್ಲೂ ಕೂಡ ನಮ್ಮ ಕಂಪನಿ ಇರುತ್ತೆ ಅನ್ನುವಂತ ಅಸಂಪ್ಷನ್ ನ ಇಟ್ಕೊಂಡು ಎಲ್ಲಾ ಕಂಪನಿಗಳು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಇಲ್ಲ ಫ್ಯೂಚರ್ ಅಲ್ಲಿ ನಮ್ ಕಂಪನಿ ಇರಲ್ಲ, ನಮ್ ಕಂಪನಿ ತುಂಬಾ ಲಾಸ್ ಅಲ್ಲಿ ನಡೀತದೆ, ಸೊ ನೆಕ್ಸ್ಟ್ ವರ್ಷ ನಾನು ಕ್ಲೋಸ್ ಮಾಡ್ತೀನಿ ಅನ್ನೋದಾದ್ರೆ ಐ ಹ್ಯಾವ್ ಟು ಡಿಸ್ಕ್ಲೋಸ್, ಇದನ್ನ ನಾನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ಬೇಕು, ನಾವು ಗೋಯಿಂಗ್ ಕನ್ಸರ್ನ್ ನ ಫಾಲೋ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಅಕ್ರಿಯಲ್ ಬೇಸಿಸ್, ಯಾವುದೇ ಟ್ರಾನ್ಸಾಕ್ಷನ್ ಆಗಿರ್ಲಿ, ಜಸ್ಟ್ ಕ್ಯಾಶ್ ಹೋಗಿದ್ಯಾ ಕ್ಯಾಶ್ ಬಂದಿದ್ಯಾ ಅಂತ ಅಂದ್ಬಿಟ್ಟು ನಾವು ರೆಕಾರ್ಡ್ ಮಾಡೋದಲ್ಲ. ಆ ಟ್ರಾನ್ಸಾಕ್ಷನ್, ಆ ಆಕ್ಟಿವಿಟಿ ಈ ಇಯರ್ ಆಯ್ತಾ, ಈ ಮಂತ್ ಆಯ್ತಾ, ಅದನ್ನ ನಾವು ರೆಕಾರ್ಡ್ ಮಾಡ್ತೀವಿ. ದಟ್ ಇಸ್ ಅಕ್ರಿಯಲ್ ಬೇಸಿಸ್. ಓಕೆ. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ, ಯಾವುದೇ ಅಕೌಂಟಿಂಗ್ ಪಾಲಿಸಿನ ಫಾಲೋ ಮಾಡಿದ್ರು ಕೂಡ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಬೇಕು. ಓಕೆ, ಚೇಂಜ್ ಮಾಡಬಹುದು ಯಾವಾಗ ಅಂತಂದ್ರೆ ಇಫ್ ಇಟ್ ಈಸ್ ರಿಕ್ವೈರ್ಡ್ ಬೈ ದ ಸ್ಟ್ಯಾಚ್ಯೂಟ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫಾರ್ ಮೋರ್ ಅಪ್ರೋಪ್ರಿಯೇಟ್ ಪ್ರೆಸೆಂಟೇಷನ್. ಇದಷ್ಟು 3 ಸಿಚುವೇಶನ್ ಅಲ್ಲಿ ನಾವು ಬೇಕಾದ್ರೆ ಅಕೌಂಟಿಂಗ್ ಪಾಲಿಸಿನ ಚೇಂಜ್ ಮಾಡಬಹುದು. ಓಕೆ. No separate disclosure in financial statement would be necessary for following the assumption. Assumption, ಈ 3 assumption ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಡಿಸ್ಕ್ಲೋಸ್ ಮಾಡ್ಬೇಕಾ? ಬೇಡ. ಸಪರೇಟ್ ಡಿಸ್ಕ್ಲೋಸರ್ ಮಾಡೋದು, ಲೈಕ್ ನಾನು ಫಾಲೋ ಮಾಡಿದೀನಿ ಅಸಂಪ್ಷನ್ ನ ಅಂತ ಅಂದ್ಬಿಟ್ಟು ಅದ್ರ ಅವಶ್ಯಕತೆ ಇಲ್ಲ. ಆದ್ರೆ ಇಫ್ ಎನಿ ಎಬೋ ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ ನಾಟ್ ಫಾಲೋಡ್, ಆದ್ರೆ ಯಾವ್ದಾದ್ರು ಒಂದು ಇವಿಷ್ಟರಲ್ಲಿ ಯಾವ್ದಾದ್ರು ಅಕೌಂಟಿಂಗ್ ಅಸಂಪ್ಷನ್ ಫಾಲೋ ಮಾಡ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ಬೇಕು? ದೆನ್ ಫ್ಯಾಕ್ಟ್ ಶುಡ್ ಬಿ ಸ್ಪೆಸಿಫಿಕಲಿ ಡಿಸ್ಕ್ಲೋಸ್, ಸ್ಪೆಸಿಫಿಕ್ ಆಗಿ ಡಿಸ್ಕ್ಲೋಸ್ ಮಾಡ್ಬೇಕು. ಗೋಯಿಂಗ್ ಕನ್ಸರ್ನ್ ನ ಫಾಲೋ ಮಾಡ್ಲಿಲ್ವಾ? ಯು ಹ್ಯಾವ್ ಟು ಡಿಸ್ಕ್ಲೋಸ್. ಅಕ್ರಿಯಲ್ ಬೇಸಿಸ್ ನ ಫಾಲೋ ಮಾಡ್ಲಿಲ್ವಾ? ಯು ಹ್ಯಾವ್ ಟು ಡಿಸ್ಕ್ಲೋಸ್. ಅಥವಾ ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ಲಿಲ್ವಾ? ಅದನ್ನ ಕೂಡ ಡಿಸ್ಕ್ಲೋಸ್ ಮಾಡ್ಬೇಕು ಅಂತ. ಇಸ್ ಇಟ್ ಓಕೆ? ಫೈನ್. ಈಗ ನಾನು 3 ಅಸಂಪ್ಷನ್ ಕೂಡ ಫಾಲೋ ಮಾಡಿದ್ರೆ ನಾನು ಡಿಸ್ಕ್ಲೋಸ್ ಮಾಡ್ಬೇಕಾ? ಬೇಡ. ಇಫ್ ಇನ್ ಕೇಸ್ ಫಾಲೋ ಮಾಡ್ಲಿಲ್ಲ ಅಂತ ಅಂದ್ರೆ ಐ ಹ್ಯಾವ್ ಟು ಡಿಸ್ಕ್ಲೋಸ್. ಯಾವ್ದನ್ನ ಫಾಲೋ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು ನಾನು ಡಿಸ್ಕ್ಲೋಸ್ ಮಾಡ್ಬೇಕು. ಫಾಲೋ ಮಾಡಿದ್ರೆ ಡಿಸ್ಕ್ಲೋಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಅಬೌಟ್ ದ ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ಸ್. ನೆಕ್ಸ್ಟ್, ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಓಕೆ, ನಾನು ಅವಾಗಲೇ ಹೇಳ್ದಾಗೆ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತು. ವಿತೌಟ್ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಜಸ್ಟ್ ನನ್ನ ಹತ್ರ ಮಷಿನರಿ ಇದೆ, ಫರ್ನಿಚರ್ ಇದೆ, ಅದಿದೆ ಇದಿದೆ, ಇನ್ವೆಂಟ್ರಿ ಇದೆ ಅಂತ ಎಲ್ಲ ಜಸ್ಟ್ ತೋರಿಸ್ಕೊಂಡ್ರೆ ಸಾಕಾಗತ್ತಾ? ಎಷ್ಟು ಅಮೌಂಟ್ ಅಲ್ಲಿ ಇದೆ ಅನ್ನೋದು ಬೇಕು, ರೈಟ್? ಸೊ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ಸ್ ತುಂಬಾನೇ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಯಾರು ಹೇಳ್ಕೊಟ್ಟಿದ್ದಾರೆ? ಫ್ರೇಮ್ ವರ್ಕ್ ಹೇಳ್ಕೊಟ್ಟಿದೆ. ಹಾಗಾದ್ರೆ ಯಾವ್ದೆಲ್ಲ ಆ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್? ಅಂಡರ್ಸ್ಟ್ಯಾಂಡಬಿಲಿಟಿ. ದ ಫಸ್ಟ್ ಒನ್ ಇಸ್ ಅಂಡರ್ಸ್ಟ್ಯಾಂಡಬಿಲಿಟಿ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಅರ್ಥ ಮಾಡ್ಕೊಳ್ಳೋ ರೀತಿ ಇರಬೇಕು. ಏನೋ ಯೂಸರ್ಸ್ ಗೆ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಹೇಗೆ ಪ್ರಿಪೇರ್ ಮಾಡಿದ್ರೆ ಆಗತ್ತಾ? ಏನ್ ನಾವು ಪ್ರಿಪೇರ್ ಮಾಡ್ತಾ ಇದೀವಿ ಅದು ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಅರ್ಥ ಆಗೋ ರೀತಿ ನಾವು ಪ್ರಿಪೇರ್ ಮಾಡ್ಬೇಕು. ಆ ಕ್ವಾಲಿಟಿನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಹಾಕೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಯಾ, understandability, readily understandable to reader of financial statement. That is first one, first quality. Next, relevance. Relevant ಆಗಿ ಇರಬೇಕು. Okay, timeliness. Relevant ಅಲ್ಲಿ timeliness ಮತ್ತೆ balance between benefit and cost ಅನ್ನೋದನ್ನ ಹೇಳಿದ್ರೆ. timeliness ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ 2025 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ 2025 ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ನಡೆದಿರುತ್ತೆ ಅದಷ್ಟನ್ನು ಕೂಡ ನಾವು 2025 ಅಲ್ಲಿ ಎಂಟ್ರಿ ಮಾಡಬೇಕು. ಅದೇ 2024 ಅಲ್ಲಿ ನಡೆದಿರುವಂತ ಆಕ್ಟಿವಿಟೀಸ್ ನಾನು 2025 ಅಲ್ಲಿ ಎಂಟ್ರಿ ಮಾಡಿದ್ರೆ ಆಗತ್ತಾ? ನೋ. ಇದೆರಡು ಪೀರಿಯಡ್ ಕೂಡ ಡಿಫ್ರೆಂಟ್. ಇದ್ರಲ್ಲಿ ನಡೆದಿರುವಂತಹ ಆಕ್ಟಿವಿಟೀಸ್ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಎಂಟ್ರಿ ಮಾಡಬೇಕು. ಇದ್ರಲ್ಲಿ ನಡೆದಿರುವಂತಹ ಆಕ್ಟಿವಿಟೀಸ್ ಈ 2025 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಎಂಟ್ರಿ ಮಾಡಬೇಕು. ಸೊ 2024 ಅಲ್ಲಿ ನಡೆದಿರೋದನ್ನ ಇಲ್ಲಿ ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ನಡಿಬೇಕಾಗಿರೋದನ್ನ ಇಲ್ಲಿ ಎಂಟ್ರಿ ಮಾಡಿದ್ರೆ ಇಸ್ ಇಟ್ ರಿಲಿವೆಂಟ್ ಆಗಿರತ್ತಾ ಆ ಇಯರ್ಗೆ?
ನೋ, ಇರೋದಿಲ್ಲ. ಸೊ ರಿಲೀವೆಂಟ್ ನ ಫಾಲೋ ಮಾಡ್ಬೇಕು. ಟೈಮ್ ಬ್ಲೈಂಡ್ನೆಸ್, ಆ ಪೀರಿಯಡ್ ಅಲ್ಲಿ ನಡೆದಿರುವಂತಹ ಇವೆಂಟ್ಸ್ ನ ಆ ಪೀರಿಯಡ್ ಗೆ ಎಂಟ್ರಿ ಮಾಡ್ಬಿಡ್ಬೇಕು ಅಂತ, ದಟ್ ಇಸ್ ಟೈಮ್ ಬ್ಲೈಂಡ್ನೆಸ್. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ ಬಿಟ್ವೀನ್ ಬೆನಿಫಿಟ್ಸ್ ಅಂಡ್ ಕಾಸ್ಟ್. ಈಗ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಟ್ರಾನ್ಸಾಕ್ಷನ್ ನಾನು ಎಂಟ್ರಿ ಮಾಡ್ತಾ ಇದ್ದೇನೆ, ಅದನ್ನ ಎಂಟ್ರಿ ಮಾಡ್ಲಿಕ್ಕೆ ನನಗೆ ಕಾಸ್ಟೇ ತುಂಬಾ ಆಗ್ತಾ ಇದೆ ಅದರ ಬೆನಿಫಿಟ್ಸ್ ಗಿಂತ. ಯೂಸರ್ಸ್ಗೆ ಅದನ್ನ ನೋಡಿ ಬೆನಿಫಿಟ್ಸ್ ಆಗೋದ್ರಕ್ಕಿಂತ ನನ್ಗೆ ಅದನ್ನ ಎಂಟ್ರಿ ಮಾಡ್ಲಿಕ್ಕೆ ಕಾಸ್ಟೇ ಜಾಸ್ತಿ ಆಗ್ತಾ ಇದೆ. ಬಟ್ ಅದನ್ನ ಓದ್ಬಿಟ್ಟು ಬೆನಿಫಿಟ್ಸ್ ಏನು ಯೂಸರ್ಸ್ಗೆ ಸಿಗ್ಬೇಕು ತುಂಬಾನೇ ಕಮ್ಮಿ ಇದೆ, ಅವ್ರಿಗೆ ಅಷ್ಟೇ ಅದರಿಂದ ಬೆನಿಫಿಟ್ ಸಿಗ್ತಾ ಇಲ್ಲ. ಬಟ್ ಅದನ್ನ ಎಂಟ್ರಿ ಮಾಡ್ಲಿಕ್ಕೆ ನನಗೆ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಅವಾಗ ನಾನು ಏನ್ ಮಾಡ್ತೇನೆ, ಅದನ್ನ ಎಂಟ್ರಿ ಮಾಡ್ತೇನೆ, ನೆಗ್ಲಿಜಿಬಲ್, ಬಿಕಾಸ್ ಅದರಿಂದ ಅಷ್ಟೊಂದೇನು ಬೆನಿಫಿಟ್ ಸಿಗ್ತಾ ಇಲ್ಲ ಶೇರ್ ಹೋಲ್ಡರ್ಸ್ಗೆ, ರೈಟ್? ಯಾವಾಗ್ಲೂ ನಾವು ಏನ್ ನೋಡ್ಬೇಕು, ಬ್ಯಾಲೆನ್ಸ್ ಬಿಟ್ವೀನ್ ಬೆನಿಫಿಟ್ಸ್ ಅಂಡ್ ಕಾಸ್ಟ್. ಬೆನಿಫಿಟ್ಸ್ ಯಾವಾಗ್ಲೂ ಕೂಡ ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಜಾಸ್ತಿ ಇರಬೇಕು ಅಂಡ್ ಕಾಸ್ಟ್ ಯಾವಾಗ್ಲೂ ಕೂಡ ಕಮ್ಮಿ ಇರಬೇಕು. ಈ ತರ ಬ್ಯಾಲೆನ್ಸ್ಡ್ ಆಗಿರುವಂತಹ ಟ್ರಾನ್ಸಾಕ್ಷನ್ ನಾವು ಎಂಟ್ರಿ ಮಾಡಬೇಕು. ದಟ್ ಇಸ್ ರಿಲೀವೆಂಟ್. ಟೈಮ್ ಬ್ಲೈಂಡ್ನೆಸ್ ಕೂಡ ಇರಬೇಕು, ಬ್ಯಾಲೆನ್ಸ್ ಬಿಟ್ವೀನ್ ಬೆನಿಫಿಟ್ಸ್ ಅಂಡ್ ಕಾಸ್ಟ್ ಕೂಡ ಇರಬೇಕು. ನೆಕ್ಸ್ಟ್, ರಿಲಯಬಿಲಿಟಿ. ಟ್ರಸ್ಟಬಲ್ ಆಗಿರ್ಬೇಕು. ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನ್ ಓದ್ತಾ ಇದೀವಿ ಅದನ್ನ ನಂಬೋ ತರ ಇರ್ಬೇಕು, ರಿಲಯಬಲ್ ಆಗಿ ಇರ್ಬೇಕು. ಯಾವಾಗ ರಿಲಯಬಲ್ ಆಗಿ ಇರುತ್ತೆ ಹಾಗಾದ್ರೆ, ಇಟ್ ಮಸ್ಟ್ ಬಿ ಫ್ರೀ ಫ್ರಮ್ ಮಟೀರಿಯಲ್ ಎರರ್ಸ್ ಅಂಡ್ ಬಯಾಸ್. ಮಟೀರಿಯಲ್ ಎರರ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಈಗ ಸೇಲ್ಸ್ 12 lakhs ಸೇಲ್ಸ್ ಆಗಿದೆ, ಆದ್ರೆ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಏನಂತ ತೋರಿಸ್ಕೊಂಡಿದೀವಿ, ಸೇಲ್ಸ್ ನ 10 lakh ಅಂತ ಅಂದ್ಬಿಟ್ಟು ತೋರಿಸ್ಕೊಂಡಿದೀವಿ. ಆಕ್ಚುಯಲ್ ಸೇಲ್ಸ್ ಎಷ್ಟಾಗಿರೋದು 12 lakh ಆಗಿರೋದು, ಬಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ತೋರಿಸಿದೆ ಕಂಪನಿ, 10 lakh ಅಂತ ತೋರಿಸಿದೆ. ಎಷ್ಟು ಡಿಫ್ರೆನ್ಸ್, 2 lakh ಡಿಫ್ರೆನ್ಸ್ ಇದೆ. ಸೆಕೆಂಡ್ ಸಿನಾರಿಯೋದಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಸೇಲ್ ಅಂತ ಅಂದ್ಬಿಟ್ಟು ಎಷ್ಟು ತೋರಿಸ್ಕೊಂಡಿದೆ ಅಂತಂದ್ರೆ 11,99,800. ಇದ್ರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ, 200 rupees ಡಿಫ್ರೆನ್ಸ್ ಇದೆ. ಇದ್ರಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ, 2 lakh rupees ಡಿಫ್ರೆನ್ಸ್ ಇದೆ. ಎರಡೂ ಕೂಡ ಎರರ್. ಆದ್ರೆ ಮಟೀರಿಯಲ್ ಎರರ್ ಯಾವುದು ಇದ್ರಲ್ಲಿ, ಇದು ಮಾತ್ರ 10 lakh ನಾವು 2 lakh ನಾವು ಕಮ್ಮಿ ಬರ್ದಿರೋದು ಮಟೀರಿಯಲ್ ಎರರ್ ಆಗುತ್ತೆ. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿದೆ ಮಸ್ಟ್ ಬಿ ಫ್ರೀ ಫ್ರಮ್ ಮಟೀರಿಯಲ್ ಎರರ್ ಆಗಿರಬಾರ್ದು. ಹಾಗೆ ಬಯಾಸ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಒಬ್ಬ ಯೂಸರ್ಸ್ಗೆ ಮಾತ್ರ ಹೆಲ್ಪ್ಫುಲ್ ಆಗೋ ರೀತಿ ನಾನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡುದು. ಈಗ ಫಾರ್ ಎಕ್ಸಾಂಪಲ್ ಶೇರ್ ಹೋಲ್ಡರ್ಗೆ ಹೆಲ್ಪ್ಫುಲ್ ಆಗೋ ತರ, ಈಗ ನನ್ನ ಕಂಪನಿ ಲಾಸ್ ಅಲ್ಲಿ ಇದೆ, ಈ ವರ್ಷ ಲಾಸ್ ಆಯ್ತು ನನಗೆ, ಅದೇ ನಾನು ಲಾಸ್ ನ ತೋರಿಸ್ಕೊಳ್ತಾ ಇಲ್ಲ, ಬಿಕಾಸ್ ಶೇರ್ ಹೋಲ್ಡರ್ಗೆ ಮೋಟಿವೇಟ್ ಮಾಡೋಕ್ಕೋಸ್ಕರ ನಾನು ಏನೇನೋ ಅಡ್ಜಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ನ ತೋರಿಸ್ಕೊಂಡೆ. ಸೊ ಯಾರಿಗೋಸ್ಕರ, ಓನ್ಲಿ ಟು ಶೇರ್ ಹೋಲ್ಡರ್ಸ್. ಸೊ ಬಯಾಸ್ ಆಗಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು ಜಸ್ಟ್ ಫಾರ್ ಶೇರ್ ಹೋಲ್ಡರ್ಸ್ ಗೆ ಮೋಟಿವೇಟ್ ಮಾಡ್ಲಿಕ್ಕೋಸ್ಕರ ಬಯಾಸ್ ಆಗಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು. ನೋ, ಇಟ್ ಮಸ್ಟ್ ಬಿ ಫ್ರೀ ಫ್ರಮ್ ಮಟೀರಿಯಲ್ ಎರರ್ಸ್ ಅಂಡ್ ಬಯಾಸ್. ಅವಾಗ ಮಾತ್ರ ಆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ರಿಲಯಬಲ್ ಮಾಡಬಹುದು ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ಕಂಪ್ಯಾರಬಿಲಿಟಿ. Okay, what do you mean by comparability? ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇಂದ ಬೇರೆ ಕಂಪನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಕಂಪೇರ್ ಮಾಡ್ಕೊಳ್ಳೋದು, ಅಥವಾ ಒಂದೇ ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇರೆ ಬೇರೆ ಇಯರ್ ನ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಜೊತೆ ಕಂಪೇರ್ ಮಾಡ್ಕೊಳ್ಳೋದು. ಸೊ ಈ ಕಂಪೇರ್ ಮಾಡ್ಕೊಳ್ಳಿಕ್ಕೂ ಕೂಡ ಆಗ್ಬೇಕು ನಮ್ಗೆ, ಆತರ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕು, ಆತರ ಕ್ವಾಲಿಟಿನ ಹಾಕ್ಬೇಕು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಅಂತ. ಸೊ ಇಟ್ ಮಸ್ಟ್ ಪರ್ಮಿಟ್ ಬೋತ್ ಇಂಟರ್ಫರ್ಮ್ ಅಂಡ್ ಇಂಟ್ರಾಫರ್ಮ್ ಕಂಪ್ಯಾರಿಸನ್. ಇಂಟ್ರಾಫರ್ಮ್ ಅಂತ ಅಂದ್ರೆ ಒಂದೇ ಕಂಪನಿದು ಡಿಫ್ರೆಂಟ್ ಇಯರ್ ಕಂಪ್ಯಾರಿಸನ್ ಮಾಡಿದ್ರೆ ದಟ್ ಇಸ್ ಇಂಟ್ರಾಫರ್ಮ್. ಇಂಟರ್ಫರ್ಮ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಕಂಪನಿನ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆದ್ರೆ ದಟ್ ಇಸ್ ಇಂಟರ್ಫರ್ಮ್. ಓಕೆ, ಇದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಇನ್ವಾಲ್ವ್ ಆಗಿರ್ಬೇಕು ಯಾವುದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಅದಕ್ಕೆ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಹಾಕೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಟ್ರೂ ಅಂಡ್ ಫೇರ್ ವ್ಯೂ. ನಾವೇನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವಿ, ಇಟ್ ಮಸ್ಟ್ ಗಿವ್ ಟ್ರೂ ಅಂಡ್ ಫೇರ್ ವ್ಯೂ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇಸ್ ರಿಕ್ವೈರ್ಡ್ ಟು ಶೋ ಟ್ರೂ ಅಂಡ್ ಫೇರ್ ವ್ಯೂ ಆಫ್ ಫಿನಾನ್ಷಿಯಲ್ ಪೊಸಿಷನ್, ಪರ್ಫಾರ್ಮೆನ್ಸ್ ಅಂಡ್ ಕ್ಯಾಶ್ ಫ್ಲೋಸ್. ಅದೆಷ್ಟು ಕೂಡ ಟ್ರೂ ಆಗಿ ಇರಬೇಕು, ಹಾಗೆ ಫೇರ್ ಆಗಿ ಇರಬೇಕು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ. ದಟ್ ಇಸ್ ಓಕೆ. ನೆಕ್ಸ್ಟ್, ಎಲಿಮೆಂಟ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಎಷ್ಟು ಎಲಿಮೆಂಟ್ಸ್ ಇದೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ? ಅಸೆಟ್ಸ್, ಲಯಬಿಲಿಟೀಸ್, ಈಕ್ವಿಟಿ, ಇನ್ಕಮ್, ಎಕ್ಸ್ಪೆನ್ಸಸ್. ಓಕೆ, ಇದಿಷ್ಟು ಕೂಡ
ಎಲಿಮೆಂಟ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಅಸೆಟ್ಸ್ ಅಲ್ಲಿ ನಾವ್ ಏನೆಲ್ಲ ಇನ್ಕ್ಲೂಡ್ ಮಾಡ್ತೀವಿ, ಏನೆಲ್ಲ ಅಸೆಟ್ಸ್ ಗಳು ಇದೆ ನಮ್ಮ ಕಂಪನಿಯಲ್ಲಿ ಅನ್ನೋದನ್ನ ಅಸೆಟ್ ಅಲ್ಲಿ ನಾವು ತೋರಿಸ್ಕೊಳ್ತೇವೆ. ಲಯಬಿಲಿಟೀಸ್, ಏನೆಲ್ಲ ಸಾಲಗಳಿದೆ ಅದನ್ನ ನಾವು ಲಯಬಿಲಿಟಿ ಸೈಡ್ ಅಲ್ಲಿ ತೋರಿಸ್ಕೊಳ್ತೀವಿ. ಈಕ್ವಿಟಿ, ಓನರ್ಸ್ ಫಂಡ್ ಎಷ್ಟೆಲ್ಲ ಇದೆ ಅಂತ ಅಂದ್ಬಿಟ್ಟು ಈಕ್ವಿಟಿಯಲ್ಲಿ ತೋರಿಸ್ಕೊಳ್ತೀವಿ. ಅಂಡ್ ಇನ್ಕಮ್, ಏನೆಲ್ಲ ಇನ್ಕಮ್ ಆಯ್ತು ನಮ್ಮ ಕಂಪನಿಲಿ ಈ ವರ್ಷ, ಅದನ್ನ ಇನ್ಕಮ್ ಅಲ್ಲಿ ತೋರಿಸ್ಕೊಳ್ತೀವಿ. ಎಕ್ಸ್ಪೆನ್ಸಸ್ ಕೂಡ ಅಷ್ಟೇ, ಈ ವರ್ಷ ಎಷ್ಟೆಲ್ಲ ಎಕ್ಸ್ಪೆನ್ಸಸ್ ಆಯ್ತು ಅಂತ ಅಂದ್ಬಿಟ್ಟು ನಾವು ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸ್ಕೊಳ್ತೀವಿ. ಸೊ ಇದು ಮೂರನ್ನು ಕೂಡ ನಾವ್ ಎಲ್ಲಿ ನೋಡಬಹುದು, ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ತೇವೆ. ಇವೆರಡನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡ್ತೇವೆ. Is it okay? That is elements of financial statement. Next, gains and losses differ from income and expenses. Is it right? Business ordinary course of activities ಅಲ್ಲಿ ಯಾವ್ದಾದ್ರು ಇನ್ಕಮ್ ಅಥವಾ ಎಕ್ಸ್ಪೆನ್ಸಸ್ ಆದ್ರೆ ಅದನ್ನ ನಾವು ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಬಿಸ್ನೆಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸ್ನಾಕ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು ನನ್ನ ಬಿಸ್ನೆಸ್. ಓಕೆ, ಸ್ನಾಕ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡೋದು ನನ್ನ ಬಿಸ್ನೆಸ್ ಆಗಿದೆ, ರೈಟ್. ಸೊ ನನ್ ಇನ್ಕಮ್ ಅಂತ ಹೇಳಿದ್ರೆ ಅದ್ರಲ್ಲಿ ನನಗೆ ಏನ್ ಬರ್ಬೇಕು, ಸೇಲ್. ಸ್ನಾಕ್ಸ್ ನ ಸೇಲ್ ಮಾಡ್ಬಿಟ್ಟು ನಿಮಗೆ ಬಂದಿರುವಂತಹ ದುಡ್ಡು ಇನ್ಕಮ್ ಆಗುತ್ತೆ. ಇಸ್ ಇಟ್ ಓಕೆ? ಅದೇ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ನಾನು ರಾ ಮಟೀರಿಯಲ್ ನ ಪರ್ಚೇಸ್ ಮಾಡ್ಬೇಕಾದ್ರೆ ಏನೆಲ್ಲ ಎಕ್ಸ್ಪೆನ್ಸಸ್ ಆಯ್ತು ಅದನ್ನ ಎಕ್ಸ್ಪೆನ್ಸಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಏನೆಲ್ಲ ಖರ್ಚಾಯ್ತು ಅದನ್ನ ಎಕ್ಸ್ಪೆನ್ಸಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಇದು ಗೇನ್ಸ್ ಅಂಡ್ ಲಾಸಸ್ ಅಂದ್ರೆ, ಅದನ್ನ ಹಳೆ ಮಷಿನರಿ ಇತ್ತು, ಅದನ್ನ ನಾನು ಈಗ ಯೂಸ್ ಮಾಡ್ತಾ ಇಲ್ಲ, ಸೊ ಅದನ್ನ ಸೇಲ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದೆ. ಸೇಲ್ ಮಾಡಿ ನನ್ಗೆ ಏನಾದ್ರು ಪ್ರಾಫಿಟ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಗೇನ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಇಲ್ಲೂ ಕೂಡ ಪ್ರಾಫಿಟ್ ಆಗಿರೋದು, ಇಲ್ಲೂ ಕೂಡ ಪ್ರಾಫಿಟ್ ಆಗಿರೋದು. ಬಟ್ ಸ್ನಾಕ್ಸ್ ನ ಸೇಲ್ ಮಾಡಿ ಆಗಿರುವಂತಹ ಪ್ರಾಫಿಟ್ ನಾನು ಇನ್ಕಮ್ ಅಂತ ಕರಿತಾ ಇದ್ದೀನಿ. ಮಷಿನರಿನ ಸೇಲ್ ಮಾಡಿ ಆಗಿರುವಂತಹ ಪ್ರಾಫಿಟ್ ನಾನು ಗೇನ್ ಅಂತ ಕರಿತಾ ಇದ್ದೀನಿ. ಯಾಕೆ ಇರಬಹುದು? ಯಾಕೆ ಅಂತ ಹೇಳಿದ್ರೆ ಸ್ನಾಕ್ಸ್ ನ ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡುವುದು ನನ್ನ ಬಿಸ್ನೆಸ್ ಆಕ್ಟಿವಿಟೀಸ್. ಮಷಿನರಿನ ಸೇಲ್ ಮಾಡುದು ನನ್ನ ಬಿಸ್ನೆಸ್ ಆಕ್ಟಿವಿಟೀಸ್? ನೋ, ನನ್ನ ಬಿಸ್ನೆಸ್ ಯಾವ್ದಿರುವುದು? ಸ್ನಾಕ್ಸ್ ನ ಸೇಲ್ ಮಾಡುದು. ಸೊ ಸ್ನಾಕ್ಸ್ ನ ಸೇಲ್ ಮಾಡಿ ನನಗೆ ಬಂದಿರುವಂತಹ ಪ್ರಾಫಿಟ್ ನ ನಾನು ಇನ್ಕಮ್ ಅಂತ ಕರಿತೇನೆ. ಅದೇ ಮಷಿನರಿ ಅಥವಾ ಏನೋ ಒಂದು ಹಳೇದೇನೋ ವಸ್ತು ಇತ್ತು ನಮ್ಮ ಬಿಸ್ನೆಸ್ ಅಲ್ಲಿ, ಅದನ್ನ ಸೇಲ್ ಮಾಡಿದೆ, ಅದರಿಂದ ಕೂಡ ಪ್ರಾಫಿಟ್ ಆಯ್ತು. ಪ್ರಾಫಿಟ್ ಆಯ್ತು ಅಂದ್ರೆ ನಮಗೆ ದುಡ್ಡು ಬಂದಿದೆ ಅಂತ. ದುಡ್ಡು ಬಂದಿದೆ ಹೌದು, ಆದ್ರೆ ಬಿಸ್ನೆಸ್ ನಮ್ಮ ಓನ್ ಬಿಸ್ನೆಸ್ ಇಂದ ಬಂದಿದ್ಯಾ? ಅಲ್ಲ, ಹಳೆ ಮಷಿನರಿನ ಸೇಲ್ ಮಾಡಿದಕ್ಕೆ ಪ್ರಾಫಿಟ್ ಆಗಿದೆ. ಸೊ ಅದನ್ನ ನಾನು ಗೇನ್ ಅಂತ ಅಂದ್ಬಿಟ್ಟು ಕರಿತೇನೆ. ಲಾಸಸ್ ಅಂತ ಅಂದ್ರೆ ಅದೇ ಆ ಮಷಿನರಿಯಿಂದ ಏನಾದ್ರು ಲಾಸ್ ಆಗ್ಬಿಟ್ಟಿದ್ರೆ, ಪ್ರಾಫಿಟ್ ಆಗ್ಲಿಲ್ಲ ನನಗೆ, ಇನ್ನು ನನಗೆ ಲಾಸ್ ಆಯ್ತು, ನಾನೇ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಆ ಮಷಿನರಿನ ಸೇಲ್ ಮಾಡಿದ್ರೆ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಲಾಸ್. ನಮ್ಮ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗುವಂತಹ ಪ್ರಾಫಿಟ್ ಅಂಡ್ ಲಾಸಸ್ ನಾವು ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ರಾದರ್ ದನ್ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಗೇನ್ಸ್ ಅಂಡ್ ಲಾಸಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಇವೆರಡರಲ್ಲೂ ಕೂಡ ನಮಗೆ ಪ್ರಾಫಿಟೇ ಸಿಗೋದು, ಇವೆರಡರಲ್ಲೂ ಕೂಡ ನಮಗೆ ಲಾಸೇ ಆಗೋದು, ರೈಟ್. ಸೊ ಗೇನ್ಸ್ ಅಂಡ್ ಲಾಸಸ್ ಡಿಫರ್ ಫ್ರಮ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್. ಹೌದು, ಡಿಫರ್ ಆಗಿದೆ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ಗೆ, ಬಟ್ ಎಕ್ಸೆಪ್ಟ್ ಫಾರ್ ವೇ ದೇ ಅರೈಸ್. ಎರಡೂ ಕೂಡ ನಮ್ಗೆ ಪ್ರಾಫಿಟ್, ಎರಡೂ ಕೂಡ ನಮ್ಗೆ ಲಾಸಸ್. ಇವೆರಡರಲ್ಲೂ ನಮ್ಗೆ ದುಡ್ಡು ಹೋಗ್ತಾ ಇದೆ, ಇವೆರಡರಲ್ಲೂ ನಮ್ಗೆ ದುಡ್ಡು ಬರ್ತಾ ಇದೆ, ರೈಟ್. ಎಕನಾಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಸೇಮ್. For these reasons, gains and losses are not recognized as separate elements of financial statements. So, separate element ಆಗಿ ನಾವು recognize ಮಾಡಲಿಲ್ಲ financial statement ಅಲ್ಲಿ. Is it okay? This is all about the elements of financial statement. Now, measurement of elements of financial statements. ಸೊ ಅವಾಗ ನಾವು ಎಲಿಮೆಂಟ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಯಾವ್ದು ಅಂತ ನೋಡಿದ್ವಿ. ದಟ್ ಇಸ್ ಅಸೆಟ್ಸ್, ಲಯಬಿಲಿಟೀಸ್, ಈಕ್ವಿಟಿ, ಇನ್ಕಮ್, ಎಕ್ಸ್ಪೆನ್ಸಸ್. ಸೊ ಇದಿಷ್ಟನ್ನು ಜಸ್ಟ್ ಏನೇನ್ ನಮ್ಮ ಕಂಪನಿಯಲ್ಲಿ ಇದೆ ಅಂತ ಅಂದ್ಬಿಟ್ಟು ಬರ್ದ್ಬಿಟ್ರೆ ಸಾಕಾಗತ್ತಾ? ನಾವು ಏನೇನ್ ಇದೆ ಅಂತ ಬರೆಯೋದಲ್ದೆ ಎಷ್ಟು ಅಮೌಂಟ್ ಅಲ್ಲಿ ಇದೆ ಅಂತ ಕೂಡ ಬರೀಬೇಕು. ಸೊ ಆ ಮೆಜರ್ಮೆಂಟ್ ನ ಕೂಡ ನಮ್ಗೆ ಫ್ರೇಮ್ ವರ್ಕ್ ಹೇಳಿಕೊಡುತ್ತೆ. How to measure in the financial statement ಅಂತ. So measurement of elements of financial statement. It is the process of determining money value of the elements of financial statement. Okay, there is a 4 alternatives. 4 alternatives ಇದೆ. ಈ 4 ತರನು ಕೂಡ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಎಲಿಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಮೆಷರ್ ಮಾಡಬಹುದು. ಯಾವ ವೇ ಅಲ್ಲಿ ಬೇಕಾದ್ರೂ ಕಂಪನಿಗಳು ಯೂಸ್ ಮಾಡ್ಕೊಳ್ಬಹುದು. ಹಿಸ್ಟಾರಿಕಲ್ ಕಾಸ್ಟ್ ಅಲ್ಲಿ ಬೇಕಾದ್ರೂ ರೆಕಾರ್ಡ್ ಮಾಡಬಹುದು, ಕರೆಂಟ್ ಕಾಸ್ಟ್ ಅಲ್ಲಿ ಬೇಕಾದ್ರೂ ರೆಕಾರ್ಡ್ ಮಾಡಬಹುದು, ರಿಯಲೈಸಬಲ್ ವ್ಯಾಲ್ಯೂ ಆದ್ರೂ ರೆಕಾರ್ಡ್ ಮಾಡಬಹುದು, ಪ್ರೆಸೆಂಟ್ ವ್ಯಾಲ್ಯೂ ಆದ್ರೂ ರೆಕಾರ್ಡ್ ಮಾಡಬಹುದು.
ಸೊ ಇದ್ರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ರೆಕಾರ್ಡ್ ಮಾಡ್ಬೋದು. ಓಕೆ, ಹಿಸ್ಟಾರಿಕಲ್ ಕಾಸ್ಟ್ ಅಂತ ಹೇಳಿದ್ರೆ ರೆಕಗ್ನೈಸ್ಡ್ ಅಟ್ ಅಕ್ವಿಸಿಷನ್ ಪ್ರೈಸ್, ಯಾವ ಪ್ರೈಸ್ಗೆ ನಾವು ಮಷಿನರಿನ ಅಕ್ವೈರ್ ಮಾಡಿದ್ವಿ ಅದೇ ಪ್ರೈಸ್ಗೆ ನಾನು ರೆಕಾರ್ಡ್ ಮಾಡ್ತೇನೆ ಅಂತ ಹೇಳಿದ್ರೆ ಹಿಸ್ಟಾರಿಕಲ್ ಕಾಸ್ಟ್ ಅಲ್ಲಿ ನಾನು ರೆಕಾರ್ಡ್ ಮಾಡಬೇಕು. ದಟ್ ಇಸ್ ನಾನು ಯಾವಾಗ ಪರ್ಚೇಸ್ ಮಾಡಿದ್ರು 2021 ಅಲ್ಲಿ, ಅವಾಗ ಎಷ್ಟಿತ್ತು ಆ ಮಷಿನರಿ ವ್ಯಾಲ್ಯೂ 5 lakh ಇರ್ತೀನಿ. ಸೊ ಈ ರೀತಿ ತೋರಿಸ್ಕೊಂಡ್ರೆ ಅದು ಯಾವ ಕಾಸ್ಟ್ ಅಲ್ಲಿ ತೋರಿಸ್ಕೊಂಡ್ ಹಾಗಾಗತ್ತೆ, ಹಿಸ್ಟಾರಿಕಲ್ ಕಾಸ್ಟ್ ಅಲ್ಲಿ ತೋರಿಸ್ಕೊಂಡ್ ಆಗತ್ತೆ. ಆಫ್ಟರ್ ದಟ್ ಕರೆಂಟ್ ಕಾಸ್ಟ್ ರೆಕಗ್ನೈಸ್ಡ್ ಅಟ್ if same asset was acquired currently. ಮಷಿನರಿ ನಾನು 5 ಲಕ್ಷ 2021 ಅಲ್ಲೇನೆ ಪರ್ಚೇಸ್ ಮಾಡಿದೀನಿ. ಓಕೆ, ಈ ಮಷಿನರಿನ 2021 ಅಲ್ಲೇ ಪರ್ಚೇಸ್ ಮಾಡಿದೀನಿ 5 lakhಗೆ. ಈಗ ಏನಾದ್ರು ನಾನು 2025 ಅಲ್ಲಿ ಈ ಮಷಿನರಿನ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ 5,50,000 ಆಗ್ತಾ ಇದೆ ಅನ್ಕೋಣ. ಸ್ವಲ್ಪ ಜಾಸ್ತಿ ಆಗ್ತದೆ ಬಿಕಾಸ್ ಆಫ್ ಇನ್ಫ್ಲೇಷನ್. ಓಕೆ ಫೈನ್. ಈಗ 5 lakh ಮಷಿನರಿನ 2025 ಅಲ್ಲಿ ನಾನು ತಗೊಳ್ಬೇಕು ಅಂತ ಅಂದಿದ್ರೆ ನನಗೆ ಕಾಸ್ಟ್ ಎಷ್ಟಾಗ್ತಾ ಇತ್ತು, 5,50,000 ಆಗ್ತಾ ಇತ್ತು. ಈ ಮೆಥಡ್ ಅಲ್ಲಾದ್ರೂ ಕೂಡ ನಾನು ಬರಿಬಹುದು. ಓಕೆ, ಕರೆಂಟ್ ಕಾಸ್ಟ್ ಅಲ್ಲಿ ಬೇಕಾದ್ರೂ ನಾನು ಬರಿಬಹುದು. ದಟ್ ಇಸ್ ರೆಕಗ್ನೈಸ್ಡ್ ಅಟ್ ಇಫ್ ಸೇಮ್ ಅಸೆಟ್ ವಾಸ್ ಅಕ್ವೈರ್ಡ್ ಕರೆಂಟ್ಲಿ. 2025 ಅಲ್ಲೇ ನಾನು ಇದನ್ನ ಅಕ್ವೈರ್ ಮಾಡ್ತೀನಿ ಅಂದ್ರೆ ಇದಕ್ಕೆ ಎಷ್ಟು ಕಾಸ್ಟ್ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಬರೆಯುವಂತದ್ದು. ಓಕೆ, ಈ ತರ ಬೇಕಾದ್ರೂ ಬರೀಬಹುದು. ಆಫ್ಟರ್ ದಟ್ ರಿಯಲೈಸಬಲ್ ವ್ಯಾಲ್ಯೂ. ಓಕೆ, ಇಫ್ ಇನ್ ಕೇಸ್ ನಾನು 2025 ಅಲ್ಲಿ ಸೇಲ್ ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ಗೆ ಆ ಮಷಿನರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಒಂದ್ 3 ಲಕ್ಷಕ್ಕೆ ಹೋಗ್ಬೋದು. ಬಿಕಾಸ್ 2021 ಅಲ್ಲಿ ತಗೊಂಡಿರೋ ಐಟಮ್ ರೈಟ್, ಅದಕ್ಕೆ ಡಿಪ್ರಿಸಿಯೇಷನ್ ಆಗ್ತಾ ಹೋಗಿರುತ್ತೆ. ಸೊ ದಟ್ಸ್ ಫೈನ್. 2025 ಅಲ್ಲಿ ನಾನು ಸೇಲ್ ಮಾಡ್ತೇನೆ ಅಂತ ಹೇಳಿದ್ರೆ 3 lakhಗೆ ಹೋಗುತ್ತೆ ಅದು ಸೇಲ್ಗೆ. ಸೊ ನಾನು 3 lakhಗೆ ಕೂಡ ಏನ್ ಮಾಡ್ಬೋದು, ಎಂಟ್ರಿ ಮಾಡ್ಬೋದು, ಮೆಷರ್ಮೆಂಟ್ ಮಾಡ್ಬೋದು. ದಟ್ ಇಸ್ ರಿಯಲೈಸಬಲ್ ವ್ಯಾಲ್ಯೂ ರೆಕಗ್ನೈಸ್ಡ್ ಅಟ್ ದ ಕ್ಯಾಶ್ ಕರೆಂಟ್ಲಿ ರಿಯಲೈಸಬಲ್ ಆನ್ ಸೇಲ್ ಆಫ್ ದ ಅಸೆಟ್ಸ್. ಇಸ್ ಇಟ್ ಓಕೆ? ಇದು 3 ಗೊತ್ತಾಯ್ತು ಅಲ್ವಾ? ಸೊ ಹಿಸ್ಟಾರಿಕಲ್ ಕಾಸ್ಟ್ ಅಂತ ಹೇಳಿದ್ರೆ ಯಾವಾಗ ನಾವು ಪರ್ಚೇಸ್ ಮಾಡಿದ್ವಿ ಮಷಿನರಿನ ಅವಾಗ ಎಷ್ಟು ಕಾಸ್ಟ್ ಇತ್ತು ಅದೇ ಕಾಸ್ಟ್ ಅಲ್ಲಿ ರೆಕಾರ್ಡ್ ಮಾಡಿದ್ರೆ ನಾವು ಹಿಸ್ಟಾರಿಕಲ್ ಕಾಸ್ಟ್ ಅಂತ ಕರಿತೀವಿ. ನಾನು 2025 ಅಲ್ಲಿ ಈಗ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹೌದು, ಮಷಿನರಿ ಪರ್ಚೇಸ್ ಮಾಡಿದ್ದು 5 lakhಗೆ ರೈಟ್. ಅದೇ ಈಗ 2025 ಅಲ್ಲಿ ನಾನು ಆ ಮಷಿನರಿನ ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೆ ನನ್ಗೆ ಎಷ್ಟಾಗ್ತಾ ಇತ್ತು, 5,50,000 ಆಗ್ತಾ ಇತ್ತು. ಈ ಅಮೌಂಟ್ ಅಲ್ಲಿ ನಾನು ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಕರೆಂಟ್ ಕಾಸ್ಟ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ. ಇಲ್ಲ ಅಂತ ಹೇಳಿದ್ರೆ 2025 ಅಲ್ಲಿ ಈ ಮಷಿನರಿ ನಾನು ಸೇಲ್ ಮಾಡ್ಬೇಕು ಅಂದ್ರೆ 3 lakhಗೆ ಸೇಲ್ ಆಗುತ್ತೆ. ಈ ಅಮೌಂಟ್ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ರಿಯಲೈಸಬಲ್ ವ್ಯಾಲ್ಯೂ ಅಲ್ಲಿ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಆಗುತ್ತೆ. ಫ್ಯೂಚರ್ ಅಲ್ಲಿ ನಮ್ಮ ಕಂಪನಿ ಇರುತ್ತೆ ಅನ್ನೋದಾಗಿದ್ರೆ ನಾವು ಇವೆರಡು ಮೆಥಡ್ ನ ಯೂಸ್ ಮಾಡಬಹುದು. ಇವಿಷ್ಟು ಮೆಥಡ್ ನ ರಿಯಲೈಸಬಲ್ ವ್ಯಾಲ್ಯೂ ಯಾವಾಗ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ನಮ್ಮ ಬಿಸ್ನೆಸ್ ಇರಲ್ಲ. ಸೊ ನೆಕ್ಸ್ಟ್ ನಾವು ನಮ್ಮ ಇರುವಂತಹ ಅಸೆಟ್ಸ್ ಗಳನ್ನ ಸೇಲ್ ಮಾಡ್ತಾ ಇದೀವಿ ಅಂತ ಅಂದಾಗ ನಾವು ರಿಯಲೈಸಬಲ್ ವ್ಯಾಲ್ಯೂ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಫ್ಯೂಚರ್ ಅಲ್ಲಿ ನಮ್ಮ ಬಿಸ್ನೆಸ್ ಇರಲ್ಲ ಅಂತ ಅಂದ್ರೆ ಏನು, ಮಷಿನರಿನ ನೆಕ್ಸ್ಟ್ ನಾವು ಸೇಲ್ ಮಾಡ್ತೀವಿ ನೆಕ್ಸ್ಟ್ ವರ್ಷ ಅಂತ. ಸೊ ನಾವು ಯಾವ ಮೆಥಡ್ ಅಲ್ಲಿ ಬರೀಬೇಕು ಅವಾಗ, ಸೇಲ್ ರಿಯಲೈಸಬಲ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಬರೀಬೇಕು. ಇಸ್ ಇಟ್ ಓಕೆ? ಸೊ ರಿಯಲೈಸಬಲ್ ನಾರ್ಮಲ್ ಆಗಿ ನಾವು ಬರೆಯೋದು ಯಾವಾಗ ನಮ್ಮ ಬಿಸ್ನೆಸ್ ಫ್ಯೂಚರ್ ಅಲ್ಲಿ ಇರಲ್ಲ, ನಾವು ಬಿಸ್ನೆಸ್ ನ ಕ್ಲೋಸ್ ಮಾಡ್ಬೇಕು ಅನ್ಕೊಂಡಿದೀವಿ ಅಂತ ಅಂದಾಗ ನಾವು ರಿಯಲೈಸಬಲ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಬರೀತೀವಿ. ಓಕೆ, ನಾವು ಪ್ರೆಸೆಂಟ್ ವ್ಯಾಲ್ಯೂ. ಈಗ ಪ್ರೆಸೆಂಟ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ. ಫೈನ್. ಈಗ ನಾನು 2025 ಅಲ್ಲಿ ಇದ್ದೀನಿ. 5 lakh ಇದೆ. ಸೊ 5 lakhಗೆ ನಾವು ಡಿಪ್ರಿಸಿಯೇಷನ್ ನ ಹಾಕಿದ್ರೆ 2,50,000 ಆಗುತ್ತೆ. ಓಕೆ, 10% ಡಿಪ್ರಿಸಿಯೇಷನ್ ಅಂತ ತಗೊಳ್ಳೋಣ. SLM ಮೆಥಡ್ ಅಲ್ಲಿ 10% ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ 2,50,000 ಆಗುತ್ತೆ. ಸೊ 2025 ಅಲ್ಲಿ ನಮ್ಗೆ ಎಷ್ಟು ಅಮೌಂಟ್ ಗೆ ಬಂದಿರತ್ತೆ ಮಷಿನರಿ, 2,50,000 ಅಮೌಂಟ್ ಗೆ ಬಂದಿರತ್ತೆ. ಇದದು ಇನ್ನು ಎಷ್ಟು ವರ್ಷ ಹಾಗಾದ್ರೆ ಬಾಳಿಕೆ ಇದೆ ನಮ್ಗೆ, ಇನ್ನು 5 years ನಾವ್ ಈ ಮಷಿನರಿನ ಯೂಸ್ ಮಾಡಬಹುದು. ಓಕೆ, ಈ 5 years ಅಲ್ಲಿ ಎಷ್ಟು ಕ್ಯಾಶ್ ಇನ್ಫ್ಲೋ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. 1 2 3 5 years. 5 years ಅಂದ್ರೆ ಎಷ್ಟಾಗತ್ತೆ, 2027 2028 2029 2030. ಓಕೆ,
ಇಷ್ಟು ವರ್ಷನೂ ಕೂಡ ಈ ಮಷಿನರಿ ಇರುತ್ತೆ. ನೆಕ್ಸ್ಟ್ ಕ್ಯಾಶ್ ಇನ್ಫ್ಲೋ ಎಷ್ಟು, ಈ ಮಷಿನರಿನ ಯೂಸ್ ಮಾಡಿ ನಮ್ಗೆ ಕ್ಯಾಶ್ ಇನ್ಫ್ಲೋ ಎಷ್ಟಾಗುತ್ತೆ, ಈ ಮಷಿನರಿಯಿಂದ ಎಷ್ಟು ದುಡ್ಡು ನಮ್ಗೆ ಬರುತ್ತೆ ಕಂಪನಿಗೆ ಅಂತ ನೋಡೋಣ. ಇವಾಗ ಎಷ್ಟು ಬರ್ಬೋದು, ಒಂದು 60,000 ಬರ್ತಾ ಇದೆ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋಣ. ಡಿಸ್ಕೌಂಟಿಂಗ್ ರೇಟು 10% ಅಂತ ಅಂದ್ಬಿಟ್ಟು ತಗೊಳ್ಳೋಣ. ಸೊ ವಿ ನೋ ದಟ್ ಡಿಸ್ಕೌಂಟಿಂಗ್ ರೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಫಾರ್ಮುಲಾ ಬರ್ಬಿಡ್ತೀನಿ. 1 ಡಿವೈಡೆಡ್ ಬೈ 1 ಪ್ಲಸ್ ಆರ್ ಹೋಲ್ ಟು ದ ಪವರ್ ಎ. ಓಕೆ, ಸೊ ಈಗ 10% ಅಂತ ಹೇಳಿದ್ರೆ ನಾವು ಕ್ಯಾಲ್ಸಿಯಲ್ಲಿ 1 ಡಿವೈಡೆಡ್ ಬೈ 1.10 is equal to ಎಷ್ಟು ಬರುತ್ತೆ, 0.909. Did you understand ಹೇಗೆ ನಾನು ಬರ್ದೆ ಅಂತ? 1 ಡಿವೈಡೆಡ್ ಬೈ 1 ಪ್ಲಸ್ 10% ತಗೊಳ್ತಾ ಇದ್ದೇನೆ, ಸೊ ಅದಕ್ಕೋಸ್ಕರ 0.10. ಸೊ ಇದು ಫಸ್ಟ್ನೇ ಇಯರ್ ಆಗಿರೋದ್ರಿಂದ ಇಲ್ಲಿ ನಂಬರ್ ಆಫ್ ಇಯರ್ಸ್ ಎಷ್ಟಾಗುತ್ತೆ, 1 ಆಗುತ್ತೆ. ಓಕೆ, ಅದನ್ನ ನಾನು ಇಲ್ಲಿ ಕ್ಯಾನ್ಸಲ್ ಹೇಳಿರೋದು ಏನು, 1 ಡಿವೈಡೆಡ್ ಬೈ 1.10 is equal to, ಒಂದೇ ಸಲ is equal to ಓದ್ತೀವಿ ಬಿಕಾಸ್ ಫಸ್ಟ್ನೇ ಇಯರ್. ಸೆಕೆಂಡ್ ಇಯರ್ಗೆ ಅಂದ್ರೆ ಎರಡನೇ ಸಲ ಇಸ್ ಈಕ್ವಲ್ ಟು ಗೊತ್ತಬೇಕು. ಈಗ 0.9090909 ಇದರ ಆನ್ಸರ್ ಬಂದಿದೆಯಲ್ಲ, ಇದಕ್ಕೆ ಈಕ್ವಲ್ಸ್ ಆಗ್ತಿ, ಅವಾಗ 2 ಸಲ ಮಲ್ಟಿಪ್ಲೈ ಆಗುತ್ತೆ. ಎಷ್ಟು ಬರುತ್ತೆ, 0.826. ನೆಕ್ಸ್ಟ್ ಅಗೇನ್ ಈಕ್ವಲ್ ಇದ್ರೆ 0.751, ಅಗೇನ್ ಈಕ್ವಲ್ 0.683, ಅಗೇನ್ 0.621, again 0.564. ಸೊ ಇಲ್ಲಿ ಎಷ್ಟು ಡಿಜಿಟ್ ಬರೀಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಎಕ್ಸಾಮ್ ಪೇಪರ್ ಅಲ್ಲೇ, ಕ್ವೆಶನ್ ಪೇಪರ್ ಅಲ್ಲೇ ಹೇಳಿರ್ತಾರೆ ಎಷ್ಟು ಡಿಜಿಟ್ ತಗೊಳ್ಬೇಕು ಅಂತ. ಅದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ ಎಕ್ಸಾಮ್ ಬರೀಬೇಕಾದ್ರೆ. ಅದ್ರಲ್ಲಿ ತುಂಬಾನೇ ಮಿಸ್ ಮಾಡ್ತಾರೆ ತುಂಬಾ ಜನ, ಅದ್ರಲ್ಲೇ ಮಾರ್ಕ್ಸ್ ಹೋಗುತ್ತೆ. ಫೈನ್. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಇಲ್ಲೇನು ಕ್ಯಾಶ್ ಇನ್ಫ್ಲೋ ಬರ್ತಾ ಇತ್ತು ನಮ್ಗೆ, ಫಸ್ಟ್ ಇಯರ್ಗೆ ಆ ಮಷಿನರಿನ ಯೂಸ್ ಮಾಡಿ 60,000 ಇನ್ಕಮ್ ಬರ್ತಾ ಇತ್ತು. ಸೆಕೆಂಡ್ ಇಯರ್ಗೂ ಅಷ್ಟೇ, ಥರ್ಡ್ ಇಯರ್ಗೂ ಅಷ್ಟೇ, ಈ ರೀತಿ ಇನ್ಕಮ್ ಬರ್ತಾ ಇತ್ತು, ರೈಟ್? ಇದನ್ನ ನಾವು ಈ ವರ್ಷ ಲೈಕ್ 2025ಗೆ ಕಂಪೇರ್ ಮಾಡೋದು, ಬಿಕಾಸ್ ಡಿಸ್ಕೌಂಟಿಂಗ್ ರೇಟ್ ಚೇಂಜ್ ಆಗ್ತಾ ಇರುತ್ತೆ, ರೈಟ್? ಸೊ 2025ಗೆ ಕಂಪೇರ್ ಮಾಡಿದ್ರೆ ಎಷ್ಟಾಗುತ್ತೆ, ಪ್ರೆಸೆಂಟ್ ವ್ಯಾಲ್ಯೂ ಏನು, ಎಷ್ಟು ಕ್ಯಾಶ್ ಇನ್ಫ್ಲೋದು ಅಂತ ಅಂದ್ಬಿಟ್ಟು ನೋಡುದು. ಹೇಗೆ ಇವೆರಡನ್ನ ಕೂಡ ಮಲ್ಟಿಪ್ಲೈ ಮಾಡ್ಬೇಕು ಇವಾಗ. ಓಕೆ, ಡೂ ಮಲ್ಟಿಪ್ಲೈ 60,000 into 0.909, that is 54,540. Next 60,000 into 0.826, that is 49,560. 60,000.751, 45,060, 840. ಓಕೆ, ಇದಷ್ಟನ್ನು ಕೂಡ ಆಡ್ ಮಾಡೋಣ ಇವಾಗ. 2,61,240. ನಾರ್ಮಲ್ ಆಗಿ ನಮಗೆ ಡಿಪ್ರಿಸಿಯೇಷನ್ ಮಾಡಿ ಬರೆದ್ರೆ, ದಟ್ ಇಸ್ ಹಿಸ್ಟಾರಿಕಲ್ ಕಾಸ್ಟ್ ಅಲ್ಲಿ ಬರೆದ್ರೆ 2,50,000 ಆಗುತ್ತೆ. ಅದೇ ಇದನ್ನ ನಾವು ಕ್ಯಾಶ್ ಫ್ಲೋ ಏನೆಲ್ಲ ಕ್ಯಾಶ್ ಫ್ಲೋ ಇನ್ಫ್ಲೋ ಬರುತ್ತೆ ಅದನ್ನ ಪ್ರೆಸೆಂಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಿ ಇದ್ರ ಇನ್ಕಮ್ ನ ನೋಡಿದ್ರೆ, ಟೋಟಲ್ ನೋಡಿದ್ರೆ 2,61,240 ಬರುತ್ತೆ. ಹೈ ಅಮೌಂಟ್ ಅಲ್ಲಿ ಕೂಡ ಬೇಕಾದ್ರೂ ನಾವು ರೆಕಾರ್ಡ್ ನ ಮಾಡಬಹುದು. Is it okay? Elements of the financial statement na record ಮಾಡ್ಲಿಕ್ಕೆ ಎಷ್ಟು ಮೆಥಡ್ ಇದೆ? 4 ಮೆಥಡ್ ಇದೆ. ಫಸ್ಟ್ ಒನ್ ಇಸ್ ಹಿಸ್ಟಾರಿಕಲ್ ಕಾಸ್ಟ್, ಕರೆಂಟ್ ಕಾಸ್ಟ್ ಅಲ್ಲಿ ಬೇಕಾದ್ರೂ ಮಾಡಬಹುದು, ರಿಯಲೈಸಬಲ್ ವ್ಯಾಲ್ಯೂ ಬೇಕಾದ್ರೂ ಮಾಡಬಹುದು, ಪ್ರೆಸೆಂಟ್ ವ್ಯಾಲ್ಯೂ ಬೇಕಾದ್ರೂ ಮಾಡಬಹುದು. ರಿಯಲೈಸಬಲ್ ವ್ಯಾಲ್ಯೂ ನಾರ್ಮಲ್ ಆಗಿ ಗೋಯಿಂಗ್ ಕನ್ಸರ್ನ್ ನೆಕ್ಸ್ಟ್ ಇಂದ ನಮ್ಮ ಕಂಪನಿ ಫಾಲೋ ಮಾಡಲಿಲ್ಲ, ಗೋಯಿಂಗ್ ಕನ್ಸರ್ನ್ ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ರಿಯಲೈಸಬಲ್ ವ್ಯಾಲ್ಯೂ ಮೆಥಡ್ ನಲ್ಲಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೇವೆ. Is it okay? This is all about the measurement of the elements of financial statement. Next, capital maintenance. I already said that capital means what? Equity. ನಾವು ಏನ್ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ನಮ್ಮ ಕಂಪನಿಗೆ, ಏನು ಇನ್ವೆಸ್ಟ್ಮೆಂಟ್ಸ್ ಗಳಿದೆ ಅದನ್ನ ನಾವು ಕ್ಯಾಪಿಟಲ್ ಅಂತ ಕರಿತೀವಿ. Is it okay? Before calling anything a profit,
A business must make sure that the original capital is safe and maintained. ಯಾವುದೇ ಕಂಪನೀಸ್ ಆಗಿರ್ಲಿ, ಆ ಕಂಪನಿಯಲ್ಲಿ ಪ್ರಾಫಿಟ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ಳೋಕು ಮುಂಚೆ ಏನ್ ಮಾಡಿರ್ಬೇಕು, ಬಿಸ್ನೆಸ್ ಮಸ್ಟ್ ಮೇಕ್ ಶ್ಯೂರ್ ದಟ್ ಒರಿಜಿನಲ್ ಕ್ಯಾಪಿಟಲ್ ನಾವು ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್ ನಾವ್ ಏನು ಕ್ಯಾಪಿಟಲ್ ನ ಹಾಕಿದೀವಿ ಅಷ್ಟೇ ಕ್ಯಾಪಿಟಲ್ ಇದೆಯಾ ಅಂಡ್ ಅದಕ್ಕಿಂತ ಜಾಸ್ತಿ ಆಗಿದ್ಯಾ ಅಂತ ಅಂದ್ಬಿಟ್ಟು ನೋಡ್ಬೇಕು. ಅದಕ್ಕಿಂತ ಕಮ್ಮಿ ಅಂತೂ ಆಗಿರ್ಬಾರ್ದು, ನೆಗೆಟಿವ್ ಅಂತೂ ಆಗಿರ್ಬಾರ್ದು, ರೈಟ್? ನೆಗೆಟಿವ್ ಆಗಿದ್ರೆ ಏನಾಗಿರುತ್ತೆ, ಲಾಸ್ ಅಲ್ಲಿ ನಡೀತಾ ಇದೆ ಕಂಪನಿ ಅಂತ ಆಗುತ್ತೆ. ಸೊ ಅದ್ರಷ್ಟೇ ಆದ್ರೂ ಇರ್ಬೇಕು ಅಟ್ಲೀಸ್ಟ್, ಇಲ್ಲ ಅಂದ್ರೆ ಅದಕ್ಕೂ ಪ್ರಾಫಿಟ್ ಆದ್ರೂ ಇರ್ಬೇಕು. ನಾವು ಪ್ರಾಫಿಟ್ ನ ತೋರ್ಸ್ಕೊಳ್ಳೋಕು ಮುಂಚೆ ಕ್ಯಾಪಿಟಲ್ ಸೇಫ್ ಆಗಿ ಇದೆಯಾ, ಸೇಫ್ ಆಗಿ ಮೇಂಟೈನ್ ಮಾಡಿದೀವ ನಮ್ಮ ಕಂಪನಿದು ಅಂತ ಅಂದ್ಬಿಟ್ಟು ನೋಡ್ಬೇಕಾಗತ್ತೆ. ಯಾವ ರೀತಿ ನಾವು ನೋಡ್ಬೋದು ಇದನ್ನ ಅಂತ ಹೇಳಿದ್ರೆ, ಫಿನಾನ್ಷಿಯಲ್ ಕ್ಯಾಪಿಟಲ್ ಅಟ್ ಹಿಸ್ಟಾರಿಕಲ್ ಕಾಸ್ಟ್, ಕರೆಂಟ್ ಪರ್ಚೇಸಿಂಗ್ ಪವರ್, ಹಾಗೆ ಫಿಸಿಕಲ್ ಕ್ಯಾಪಿಟಲ್ ಮೆಥಡ್, ಇವಿಷ್ಟು ಮೆಥಡ್ ಅಲ್ಲೂ ಕೂಡ ನಾವು ನೋಡ್ಬೋದು. ಏನನ್ನ ನೋಡುದು, ಇಯರ್ ಕ್ಯಾಪಿಟಲ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದೀವಾ ಅಂತ. ಫಾರ್ ಎಕ್ಸಾಂಪಲ್ 1/4/2025 ಅಲ್ಲಿ, ದಟ್ ಇಸ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್, ನನ್ನ ಹತ್ರ ಒಂದು ಮಷಿನರಿ ಇತ್ತು ನನ್ನ ಕಂಪನಿಯಲ್ಲಿ. ಓಕೆ, ಮಷಿನರಿ ವ್ಯಾಲ್ಯೂ 50,000 ಅಂತ ಅನ್ಕೊಳ್ಳೋಣ. ಸೊ ಇಟ್ ಈಸ್ ಹಿಸ್ಟಾರಿಕಲ್ ಕಾಸ್ಟ್ ಅಲ್ಲಿ. ಫಸ್ಟ್ ಗೆ ನಾನು ಇದಕ್ಕೆ ಫಸ್ಟ್ ಮೆಥಡ್ಗೆ ನಾನು ಎಕ್ಸಾಂಪಲ್ ಕೊಡ್ತೇನೆ. ಓಕೆ, ಆಮೇಲೆ ಸೆಕೆಂಡ್ ಮೆಥಡ್ಗೆ ಕೊಡ್ತೇನೆ. ಸೊ ಹಿಸ್ಟಾರಿಕಲ್ ಕಾಸ್ಟ್ ಪ್ರಕಾರ ನನ್ನ ಹತ್ರ 50,000 ಮಷಿನರಿ ಇದೆ. ಹಿಸ್ಟಾರಿಕಲ್ ಕಾಸ್ಟ್ ಅಂದ್ರೆ ಗೊತ್ತಲ್ವಾ ಹೇಗೆ, ಇದನ್ನ ಪರ್ಚೇಸ್ ಮಾಡಿದಾಗ ಅಕ್ವಿಸಿಷನ್ ಟೈಮ್ ಅಲ್ಲಿ ಎಷ್ಟು ಅಮೌಂಟ್ ಆಗಿತ್ತು ಅದನ್ನ ನಾವು ಬರೆದು ಅದನ್ನ ಹಿಸ್ಟಾರಿಕಲ್ ಕಾಸ್ಟ್ ಅಂತ ಅಂದ್ಬಿಟ್ಟು ಕರಿತೇವೆ. ಓಕೆ, ನೆಕ್ಸ್ಟ್ ನನ್ನ ಹತ್ರ ಒಂದಿಷ್ಟು ಕ್ಯಾಶ್ ಕೂಡ ಇತ್ತು, 15,000 ಕ್ಯಾಶ್ ಇತ್ತು ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ 5,000 ಸಾಲ ಮಾಡಿದ್ದೆ ಅಂತ ಅನ್ಕೊಳ್ಳೋಣ. ನಾನು ಅವಾಗಲೇ ಹೇಳಿದ ಹಾಗೆ ಈಕ್ವಿಟಿ ಅಂತ ಅಂದ್ರೆ ಏನು ಅಂತ ಹೇಳಿದ್ದೆ, ಅಸೆಟ್ ಮೈನಸ್ ಲಯಬಿಲಿಟಿ, ರೈಟ್? ಹಾಗಾದ್ರೆ ಈಕ್ವಿಟಿ ಎಷ್ಟಾಯ್ತು, ಕ್ಯಾಶ್ ಮತ್ತೆ ಮಷಿನರಿ ಎರಡು ಕೂಡ ಅಸೆಟ್, ರೈಟ್? ಸೊ ಎಷ್ಟಾಯ್ತು, 65,000 ಅಸೆಟ್. ನೆಕ್ಸ್ಟ್ ಲಯಬಿಲಿಟಿ 5,000. ಸೊ ನಮ್ಗೆ ಈಕ್ವಿಟಿ ಎಷ್ಟು ಉಳಿತು ಹಾಗಾದ್ರೆ 60,000. ಈಕ್ವಿಟಿ ಎಷ್ಟಿದೆ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್, ಈಕ್ವಿಟಿ ಎಷ್ಟಿತ್ತು ನಮ್ಮ ಹತ್ರ 60,000 ಇತ್ತು. ಈ ಈಕ್ವಿಟಿನ ಯೂಸ್ ಮಾಡಿ, ಈ 60,000 ಅಮೌಂಟ್ ನ ಯೂಸ್ ಮಾಡಿ, ಅಂದ್ರೆ ಮಷಿನರಿನ ಯೂಸ್ ಮಾಡಿ, ಕ್ಯಾಶ್ ನ ಯೂಸ್ ಮಾಡಿಬಿಟ್ಟು ಫಿನಿಶ್ಡ್ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡ್ತೇವೆ. 15,000 ನ ಯೂಸ್ ಮಾಡಿ ನಾನು ರಾ ಮಟೀರಿಯಲ್ ನ ಪರ್ಚೇಸ್ ಮಾಡಿದೆ. ಈ ರಾ ಮಟೀರಿಯಲ್ ನ ಮಷಿನರಿನ ಯೂಸ್ ಮಾಡ್ಬಿಟ್ಟು ನಾನು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡಿದೆ. ಸೊ ಆ ಫಿನಿಶ್ಡ್ ಗೂಡ್ಸ್ ನ ನಾನು ಒಂದು 30,000 ಗೆ ಸೇಲ್ ಮಾಡಿದೆ ಅಂತ ಅನ್ಕೊಳ್ಳೋಣ. ಸೊ ಫಿನಿಶ್ಡ್ ಗೂಡ್ಸ್ ನಾನು 30,000 ಗೆ ಸೇಲ್ ಮಾಡಿದೆ. ಸೊ ನಾವು ಅಟ್ ದ ಎಂಡ್ ಆಫ್ ದ ಇಯರ್ 31/3/2025 ಗೆ ನಮ್ಮ ಹತ್ರ ಏನಿಲ್ಲ ಇದೆ, ಸೇಲ್ ಎಷ್ಟಕ್ಕೆ ಮಾಡಿದೀನಿ, 30,000 ಗೆ ಮಾಡಿದೀನಿ. ಸೊ ಕ್ಯಾಶ್ ಎಷ್ಟು ಉಳಿತು ನನ್ನ ಹತ್ರ, 30,000 ಕ್ಯಾಶ್ ಇದೆ ಈಗ ನನ್ನ ಹತ್ರ. ನೆಕ್ಸ್ಟ್ ಮಷಿನರಿ, ಈ ಇಯರ್ ಅಲ್ಲಿ ಮಷಿನರಿ ಎಷ್ಟಿದೆ, ಸೊ 50,000 ಡಿಪ್ರಿಸಿಯೇಷನ್ ಆಗಿ 45,000 ಇದೆ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಲಯಬಿಲಿಟಿ ಕೂಡ ಅಷ್ಟೇ ಇದೆ. ಸೊ ಇವಾಗ ಕ್ಯಾಪಿಟಲ್ ಏನಾಯ್ತು, 31/3/2025 ಅಲ್ಲಿ asset minus liability, right, is equal to equity. 30,000 plus 45,000, that is 75,000 minus 5,000, 60,000 ಆಯ್ತು. ಸೊ ಇಲ್ಲಿ ಏನಾಗಿದೆ, ಈಕ್ವಿಟಿ ಸ್ಟಾರ್ಟಿಂಗ್ ನಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇತ್ತು ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್, ಅಟ್ ದ ಎಂಡ್ ಆಫ್ ದ ಇಯರ್ ಕೂಡ ನಮ್ಗೆ ಅಷ್ಟೇ ಕ್ಯಾಪಿಟಲ್ ಇದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಪಾಸಿಟಿವ್ ಫಿಗರ್ ಕೂಡ ಇಲ್ಲ, ನೆಗೆಟಿವ್ ಫಿಗರ್ ಇಲ್ಲ. ಇಸ್ ಇಟ್ ರೈಟ್? ಕ್ಯಾಪಿಟಲ್ ಹಾಗಾದ್ರೆ ಮೇಂಟೈನ್ ಆಗಿದ್ಯಾ? ಓಕೆ, ಆಗಿದೆ. ಆದ್ರೆ ನಮ್ಗೆ ಪ್ರಾಫಿಟ್ ಕೂಡ ಸಿಗ್ಲಿಲ್ಲ, ಪ್ರಾಫಿಟ್ ಕೂಡ ನಮ್ಗೆ 0 ಅಲ್ಲೇ ಇದೆ. ಇಸ್ ಇಟ್ ಓಕೆ? ಅದೇ ಇವಾಗ ಏನಾದ್ರು 10,000 ಸೇಲ್ ಆದ್ರೆ ಏನಾಗುತ್ತೆ, ಅಸೆಟ್ ನಮ್ಗೆ 45 ಪ್ಲಸ್ 10,000, ದಟ್ ಇಸ್ 55,000 ಇದೆ. 55,000 ಮೈನಸ್ ಲಯಬಿಲಿಟಿ 5,000 ಎಷ್ಟಾಯ್ತು, 50,000 ನಮ್ಗೆ ಅಟ್ ದ ಎಂಡ್ ಆಫ್ ದ ಇಯರ್ ಕ್ಯಾಪಿಟಲ್ 50,000 ಇದೆ. ಸೊ ಎಷ್ಟಾಯ್ತು ಹಾಗಿದ್ರೆ ಪ್ರಾಫಿಟ್, ಎಂಡ್ ಅಲ್ಲಿ 50,000 ಇದೆ, ಬಿಗಿನಿಂಗ್ ಅಲ್ಲಿ 60,000 ಇತ್ತು. ಸೊ 10,000 ಮೈನಸ್ 10,000 ಲಾಸ್ ಆಗಿದೆ ಅಂತ, ರೈಟ್? ಹೀಗೆ ನಾವು ಚೆಕ್ ಮಾಡ್ತೇವೆ. ಯಾವ ಮೆಥಡ್ ಅಲ್ಲಿ ಇದು, ಹಿಸ್ಟಾರಿಕಲ್ ಕಾಸ್ಟ್ ಮೆಥಡ್. ಅಂಡ್ ಕರೆಂಟ್ ಪರ್ಚೇಸಿಂಗ್ ಪವರ್ ಮೆಥಡ್ ಅಲ್ಲಿ ಏನಿಲ್ಲ, 50,000 ನಾನು
ಹಿಸ್ಟಾರಿಕಲ್ ಕಾಸ್ಟ್ ಅಲ್ಲಿ ಬರ್ದಿದ್ದೆ. ಇದನ್ನ ನಾನು ಕರೆಂಟ್ ಪರ್ಚೇಸಿಂಗ್ ಪವರ್, ಈಗ 50,000 ಇದ್ದಿದ್ದು ಇವಾಗ ನಾನು ಪರ್ಚೇಸ್ ಮಾಡ್ಬೇಕು ಅಂತ ಅಂದ್ರೆ ಇದಕ್ಕೆ ನನಗೆ ಕಾಸ್ಟ್ ಒಂದು 60,000 ಆಗ್ತಾ ಇತ್ತು ಅಂತ ಅಂದ್ರೆ ಸೇಮ್ ಮೆಥಡ್ ನ ಯೂಸ್ ಮಾಡೋದು. ಲೈಕ್ ಇಲ್ಲಿ ಏನೇನ್ ಮಾಡಿದೆ ಹಾಗೆ. ಈಗ ಮಷಿನರಿ 60,000 ಆಯ್ತು, 15,000 ದಟ್ ಇಸ್ 75,000 ಇಲ್ಲಿ ಬರೆಯೋದು. ಇದಕ್ಕೆ 5,000 ಲೆಸ್ ಮಾಡಿದ್ರೆ ಈಕ್ವಿಟಿ 70,000 ಬರುತ್ತೆ. ಸೊ ಇದನ್ನ ನಾವು ಇದರಲ್ಲಿ ಬರ್ಕೊಳ್ತಾ ಹೋಗೋದು ಎಂಡಿಂಗ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇಷ್ಟೇ ಕರೆಂಟ್ ಪರ್ಚೇಸಿಂಗ್ ಪವರ್ ಅಂತ ಅಂದ್ರೆ ಈ ಮಷಿನರಿ ವ್ಯಾಲ್ಯೂನ ಚೇಂಜ್ ಮಾಡ್ಕೊಳ್ಳೋ ಅಷ್ಟೇ. ಫಸ್ಟ್ ಗೆ ಹಿಸ್ಟಾರಿಕಲ್ ಕಾಸ್ಟ್ ಅಲ್ಲಿ ಬರ್ದಿದೆ, ಈಗ ಬೇಕಾದ್ರೆ ಕರೆಂಟ್ ಪರ್ಚೇಸಿಂಗ್ ಪವರ್ ಅಲ್ಲಿ ಬರಿಬಹುದು. ಇಸ್ ಇಟ್ ಓಕೆ? ನೆಕ್ಸ್ಟ್ ಫಿಸಿಕಲ್ ಕ್ಯಾಪಿಟಲ್ ಮೇಂಟೆನೆನ್ಸ್. ಫಿಸಿಕಲ್ ಕ್ಯಾಪಿಟಲ್ ಮೇಂಟೆನೆನ್ಸ್ ಅಂತ ಅಂದ್ರೆ ಇಲ್ಲಿ ನಾವು ಮಷಿನರೀಸ್ ನ 50,000 ಅಲ್ಲಿ ಬರೆದ್ವಿ, ರೈಟ್? ಅಂದ್ರೆ ಅಮೌಂಟ್ ಅಲ್ಲಿ ಬರೆದ್ವಿ. ಬಟ್ ಫಿಸಿಕಲ್ ಕ್ಯಾಪಿಟಲ್ ಮೇಂಟೆನೆನ್ಸ್ ಅಲ್ಲಿ ಹೇಗ್ ಬರೀತಾರೆ ಅಂತ ಹೇಳಿದ್ರೆ, ಮಷಿನರಿ ಫಸ್ಟ್ ಗೆ ಎಷ್ಟಿತ್ತು, ಈಗ ನೋಡ್ರಿ ಇಲ್ಲಿ 50,000 ಇದ್ದಿದ್ದು ಡಿಪ್ರಿಸಿಯೇಷನ್ ಆಗಿ 45,000 ಆಯ್ತು, ಅಂದ್ರೆ ಕಮ್ಮಿ ಆಯ್ತು. ಸೊ ಇದರಿಂದ ಕೂಡ ನಮ್ಗೆ ಪ್ರಾಫಿಟ್ ಪೋರ್ಷನ್ ಸ್ವಲ್ಪ ಕಮ್ಮಿ ಆಗಿರ್ಬೋದು. ಅದಕ್ಕೋಸ್ಕರ ಫಿಸಿಕಲ್ ಕ್ಯಾಪಿಟಲ್ ಮೇಂಟೆನೆನ್ಸ್ ಅಲ್ಲಿ ಹೇಗೆ ಅಂತ ಅಂದ್ರೆ, ಈಗ 5 ಮಷಿನರಿ ಹತ್ರ ಇದೆ, ಅದಕ್ಕೆ 50,000 ಅಂತ ಹೇಳಿದ್ರೆ ಇಯರ್ ಎಂಡಿಂಗ್ ಅಲ್ಲಿ 5 ಮಷಿನರಿ ಇದೆಯಾ ಅಂತ ನೋಡ್ತೀವಿ. 5 ಮಷಿನರಿ ಇದ್ರೆ ದಟ್ ಇಸ್ ಓಕೆ. ಅಂದ್ರೆ ಇಲ್ಲಿ ಅಮೌಂಟ್ ವ್ಯಾಲ್ಯೂ ತಗೊಳಲ್ಲ, ಎಷ್ಟು ನಂಬರ್ ಆಫ್ ಮಷೀನರಿ ಇದೆ ಫಿಸಿಕಲ್ ಆಗಿ ನಾವು ತಗೊಳ್ತೇವೆ. ದಟ್ ಇಸ್ ಫಿಸಿಕಲ್ ಮೇಂಟೆನೆನ್ಸ್ ಮೆಥಡ್. ಸೊ ಇದಿಷ್ಟು ಮೆಥಡ್ ನ ನಾವು ಯೂಸ್ ಮಾಡ್ಬಿಟ್ಟು ಕ್ಯಾಪಿಟಲ್ ನಮ್ದು ಹೇಗ್ ಆಗಿದೆ ಈ ವರ್ಷ, ಸೊ ಈ ವರ್ಷ ಬಿಗಿನಿಂಗ್ ಅಲ್ಲಿ ಎಷ್ಟು ಕ್ಯಾಪಿಟಲ್ ಇತ್ತು, ಎಂಡಿಂಗ್ ಅಲ್ಲಿ ಎಷ್ಟು ಕ್ಯಾಪಿಟಲ್ ಇತ್ತು, ಸೊ ಅದ್ರ ಡಿಫ್ರೆನ್ಸ್ ನ ನಾವೇನ್ ಮಾಡ್ತೇವೆ, ಪ್ರಾಫಿಟ್ ಅಂತ ಅಂದ್ಬಿಟ್ಟು ಕರಿತೀವಿ. ಇಸ್ ಇಟ್ ಓಕೆ? ಈಗೇನಾದ್ರು ನಾವು ಕ್ಯಾಪಿಟಲ್ ನ ತಗೊಂಡಿರ್ಲಿಲ್ಲ, ಹಾಗೆ ನಾವು ಪ್ರಾಫಿಟ್ ನೋಡ್ತಾ ಇದ್ವಿ ಅಂತ ಅಂದ್ರೆ ಎಷ್ಟಾಗ್ತಾ ಇತ್ತು ಪ್ರಾಫಿಟ್ ನಮ್ಗೆ? ಈಗ ಕ್ಯಾಶ್ 15,000 ನ ಯೂಸ್ ಮಾಡ್ಬಿಟ್ಟು ನಾನು ರಾ ಮಟೀರಿಯಲ್ ನ ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳಿದೆ. ಸೊ 15,000 ನ ರಾ ಮಟೀರಿಯಲ್ ಪರ್ಚೇಸ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ರೆ ನೆಕ್ಸ್ಟ್ ನನ್ಗೆ ಎಷ್ಟಾಗುತ್ತೆ? ಸೇಲ್ ನಾನು 30,000 ಮಾಡಿದೀನಿ ಅಂತ ಹೇಳಿದ್ರೆ 30,000 ಮೈನಸ್ 50,000, 15,000 ಪ್ರಾಫಿಟ್ ಆಗುತ್ತೆ ನನ್ಗೆ. ಇಸ್ ಇಟ್ ಓಕೆ? ಎಷ್ಟಾಯ್ತು ನನ್ಗೆ ಇದರಲ್ಲಿ ಪ್ರಾಫಿಟ್? 15,000 ಆಯ್ತು. ಸೊ ಆಕ್ಚುಯಲ್ 15,000 ಪ್ರಾಫಿಟ್ ಆಗಿದ್ಯಾ? ಮಷಿನರಿನ ಕೂಡ ನಾವು ಯೂಸ್ ಮಾಡಿದೀವಿ, ಲಯಬಿಲಿಟಿನ ಕೂಡ ಯೂಸ್ ಮಾಡಿದೀವಿ. ಇದಷ್ಟನ್ನು ನೋಡ್ಬೇಕು. ಇದಷ್ಟನ್ನು ನೋಡಿದಾಗ ಮಾತ್ರ ನಮ್ಗೆ ರಿಯಲ್ ಪ್ರಾಫಿಟ್ ಗೊತ್ತಾಗೋದು. ಇಸ್ ಇಟ್ ಓಕೆ? ಅದನ್ನೇ ಹೇಳಿರೋದಿಲ್ಲಿ, ಬಿಫೋರ್ ಕಾಲಿಂಗ್ ಎನಿಥಿಂಗ್ ಅ ಪ್ರಾಫಿಟ್, ಅ ಬಿಸ್ನೆಸ್ ಮಸ್ಟ್ ಮೇಕ್ ಶ್ಯೂರ್ ದಟ್ ದ ಒರಿಜಿನಲ್ ಕ್ಯಾಪಿಟಲ್ ಇಸ್ ಸೇಫ್. ಕ್ಯಾಪಿಟಲ್ ಸೇಫ್ ಆಗಿದೆಯಾ ಅಂತ. ಸೊ 60,000 ಗಿಂತ ಕ್ಯಾಪಿಟಲ್ ಯಾವಾಗ ಸೇಫ್ ಆಗಿರುತ್ತೆ? 60,000 ಗಿಂತ ಜಾಸ್ತಿ ಅಮೌಂಟ್ ಎಂಡ್ ಆಫ್ ದ ಇಯರ್ ಇದ್ರೆ ಕ್ಯಾಪಿಟಲ್ ಸೇಫ್ ಆಗಿದೆ ಅಂತ. ಅದಕ್ಕಿಂತ ಕಮ್ಮಿ ಇದ್ರೆ ನೋ, ಸೇಫ್ ಆಗಿಲ್ಲ ಅಂತ ಅಂದ್ಬಿಟ್ಟು ಆಗುತ್ತೆ. ಇಸ್ ಇಟ್ ಓಕೆ? ನಾವು ಸೆಕೆಂಡ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಚಾಪ್ಟರ್ ಅಲ್ಲಿ ಏನೆಲ್ಲ ಓದಿದ್ವಿ ನಾವು? ಇಂಟ್ರೊಡಕ್ಷನ್, ಲೈಕ್ ಫ್ರೇಮ್ ವರ್ಕ್ ನಮ್ಗೆ ಏನಕ್ಕೆ ಬೇಕು ಅಂತ ಅಂದ್ಬಿಟ್ಟು, ಏನಕ್ಕೋಸ್ಕರ ಬೇಕು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಡೆವಲಪ್ ಮಾಡ್ಲಿಕ್ಕೆ, ಅದರ ಅಕೌಂಟಿಂಗ್ ಗೈಡ್ ಲೈನ್ಸ್ ನ ಡೆವಲಪ್ ಮಾಡ್ಲಿಕ್ಕೆ ನಮ್ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೇಕು ಅಂತ. ಆಫ್ಟರ್ ದಟ್ ಇದಿಷ್ಟು ಕಾನ್ಸೆಪ್ಟ್ ನ ಕೂಡ ನಾವು ಫ್ರೇಮ್ ವರ್ಕ್ ಅಲ್ಲಿ ಕಲ್ತಿ. ದಟ್ ಇಸ್ ವಾಟ್ ಇಸ್ ದ ಪರ್ಪಸ್ ಆಫ್ ದ ಫ್ರೇಮ್ ವರ್ಕ್. ಜನರಲ್ ಪರ್ಪಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಿದ್ರೆ ಮಾತ್ರ ನಾವು ಫ್ರೇಮ್ ವರ್ಕ್ ನ ಯೂಸ್ ಮಾಡ್ತೇವೆ ಅಂತ ಅಂದ್ಬಿಟ್ಟು. ಆಫ್ಟರ್ ದಟ್ ಸ್ಟೇಟಸ್ ಅಂಡ್ ಸ್ಕೋಪ್, ಜನರಲ್ ಪರ್ಪಸ್ ಗೆ ಸ್ಪೆಷಲ್ ಪರ್ಪಸ್ ಗೆ ಆದ್ರೆ ಫ್ರೇಮ್ ವರ್ಕ್ ಯೂಸ್ ಆಗೋದಿಲ್ಲ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮತ್ತೆ ಫ್ರೇಮ್ ವರ್ಕ್ ಮಧ್ಯ ಕಾನ್ಫ್ಲಿಕ್ಟ್ ಆದ್ರೆ AS ಏನ್ ಹೇಳಿದೆ ಅದನ್ನೇ ನಾವು ತಗೊಳ್ಬೇಕು. ಆಫ್ಟರ್ ದಟ್ ಕಾಂಪೊನೆಂಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, notes and other statement. This is about components of financial statement. After that, objectives and uses of financial statement. Objectives ಏನು? ಇನ್ಫಾರ್ಮೇಶನ್ ಕೊಡ್ಬೇಕು ಯಾರಿಗೆ? ಯೂಸರ್ಸ್ ಗೆ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ನೋದು. ಹಾಗೆ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಇನ್ವೆಸ್ಟರ್, ಎಂಪ್ಲಾಯೀಸ್, ಲೆಂಡರ್ಸ್, ಸಪ್ಲೈಯರ್ಸ್ ಅಂಡ್ ಕ್ರೆಡಿಟರ್ಸ್, ಕಸ್ಟಮರ್ಸ್, ಗವರ್ಮೆಂಟ್, ಪಬ್ಲಿಕ್. ಓಕೆ. ನೆಕ್ಸ್ಟ್ ಅಸಂಪ್ಷನ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಓದ್ಬೇಕಾದ್ರೆ ನಾವ್ ಏನಂತ ಅಸ್ಯೂಮ್ ಮಾಡಿರ್ಬೇಕು? ಇದ್ ಮೂರು ಕಾನ್ಸೆಪ್ಟ್, ಲೈಕ್ ಇದ್ ಮೂರು ಫಂಡಮೆಂಟಲ್ ಅಸಂಪ್ಷನ್ ಕೂಡ ಫಾಲೋ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಸ್ಯೂಮ್ ಮಾಡಿನೇ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಓದ್ಬೇಕು ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕು. ಇಫ್ ಇನ್ ಕೇಸ್ ಯಾವ್ದಾದ್ರು ಅಸಂಪ್ಷನ್ ನ ನಾವು ಮೇಂಟೈನ್ ಮಾಡ್ಲಿಲ್ಲ, ಅಸಂಪ್ಷನ್ ನ ನಾವು ಫಾಲೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಕಂಪನಿ ಏನ್ ಮಾಡ್ಬೇಕು? ಡಿಸ್ಕ್ಲೋಸ್ ಮಾಡ್ಬೇಕು. ಯಾವ ಅಸಂಪ್ಷನ್ ನ ಫಾಲೋ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು ಡಿಸ್ಕ್ಲೋಸ್ ಮಾಡ್ಬೇಕು. ಇಫ್ ಇನ್ ಕೇಸ್ ಮಾಡಿದ್ರೆ ಡಿಸ್ಕ್ಲೋಸ್ ಮಾಡೋದು ಬೇಡ. ಯಾವ್ದಾದ್ರು ಅಸಂಪ್ಷನ್ ಫಾಲೋ ಮಾಡ್ಲಿಲ್ಲ ಅಂದ್ರೆ ಡಿಸ್ಕ್ಲೋಸ್ ಮಾಡ್ಬೇಕು. ಓಕೆ.
ನೆಕ್ಸ್ಟ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ಸೋ ಇಂಪಾರ್ಟೆಂಟ್. ಈ ಹೇಗೆ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಎಷ್ಟು ಇಂಪಾರ್ಟೆಂಟ್, ಅದೇ ರೀತಿ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ದಟ್ ಇಸ್ ಅಂಡರ್ಸ್ಟ್ಯಾಂಡಬಿಲಿಟಿ, ಅರ್ಥ ಆಗ್ಬೇಕು, ತುಂಬಾ ರಿಲಿವೆಂಟ್ ಆಗಿರ್ಬೇಕು, ರಿಲಯಬಲ್ ಆಗೋ ರೀತಿ ಇರಬೇಕು, ಕಂಪೇರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೇಕು. ಇದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಇನ್ಕ್ಲೂಡ್ ಮಾಡಿರ್ಬೇಕು. ಟ್ರೂ ಅಂಡ್ ಫೇರ್ ವ್ಯೂ ಕೊಡ್ಬೇಕು. ಯಾವುದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಮ್ಗೆ ಟ್ರೂ ಅಂಡ್ ಫೇರ್ ವ್ಯೂ ಕೊಡ್ಬೇಕು. ಯಾರಿಗೆ? ಯೂಸರ್ಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗೆ. ನೆಕ್ಸ್ಟ್ ಎಲಿಮೆಂಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ದಟ್ ಇಸ್ ಅಸೆಟ್ಸ್, ಲಯಬಿಲಿಟೀಸ್, ಈಕ್ವಿಟಿ, ಇನ್ಕಮ್, ಎಕ್ಸ್ಪೆನ್ಸಸ್. ಇಸ್ ಇಟ್ ಓಕೆ? ಸೊ ಗೇನ್ಸ್ ಅಂಡ್ ಲಾಸಸ್ ಕೂಡ ನಾವು ಇನ್ಕಮ್ ಅಂಡ್ ಎಕ್ಸ್ಪೆನ್ಸ್ ಒಳಗೆ ಹಾಕಿದೀವಿ. ಇದಿಷ್ಟನ್ನು ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ತೇವೆ, ಇದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡ್ತೇವೆ. ಅದನ್ನ ಯಾವ ರೀತಿ ನಾವು ಮೆಜರ್ಮೆಂಟ್ ಮಾಡೋದು? 4 ಆಲ್ಟರ್ನೇಟಿವ್ಸ್ ಮೆಥಡ್ ಇದೆ ನಮಗೆ. ಹಿಸ್ಟಾರಿಕಲ್ ಕಾಸ್ಟ್, ಪರ್ಚೇಸ್ ಮಾಡುವಾಗ ಎಷ್ಟು ಕಾಸ್ಟ್ ಇತ್ತು ಆ ಕಾಸ್ಟ್ ಗೆ ನಾವು ರೆಕಾರ್ಡ್ ಮಾಡಬಹುದು, ಅಥವಾ ಈ ವರ್ಷ ಪರ್ಚೇಸ್ ಮಾಡ್ಬೇಕು ಅಂತ ಎಷ್ಟು ಕಾಸ್ಟ್ ಆಗ್ತಾ ಇತ್ತು ಆ ಕಾಸ್ಟ್ ಅಲ್ಲಿ ರೆಕಾರ್ಡ್ ಮಾಡಬಹುದು, ಅಥವಾ ಈ ವರ್ಷ ಅದನ್ನ ಸೇಲ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಅಮೌಂಟ್ ನನ್ಗೆ ಇನ್ಫ್ಲೋ ಆಗುತ್ತೆ ಅಂತ ನೋಡ್ಬಿಟ್ಟು ಆ ವ್ಯಾಲ್ಯೂ ಅಲ್ಲಿ ಬರಿಬಹುದು. ಅಥವಾ ಪ್ರೆಸೆಂಟ್ ವ್ಯಾಲ್ಯೂ, ಫ್ಯೂಚರ್ ಅಲ್ಲಿ ಎಷ್ಟು ಕ್ಯಾಶ್ ಇನ್ಫ್ಲೋ ಆಗುತ್ತೆ ಆ ಕ್ಯಾಶ್ ಇನ್ಫ್ಲೋ ನ ಪ್ರೆಸೆಂಟ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೊಂಡು ಅದನ್ನ ಕೂಡ ನಾನು ಮೆಷರ್ಮೆಂಟ್ ಮಾಡಬಹುದು. ಸೊ 4 ಆಲ್ಟರ್ನೇಟಿವ್ಸ್ ಇದೆ. ಇವಷ್ಟರಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ನಾನು ಮೆಷರ್ಮೆಂಟ್ ಮಾಡಬಹುದು. ಆಫ್ಟರ್ ದಟ್ ಕ್ಯಾಪಿಟಲ್ ಮೇಂಟೆನೆನ್ಸ್, ಯಾವ್ದೇ ಬಿಸ್ನೆಸ್ ಆಗ್ಲಿ ಪ್ರಾಫಿಟ್ ನ ತೋರಿಸ್ಕೊಡಕ್ಕೂ ಮುಂಚೆ ಫಸ್ಟ್ ನನ್ನ ಕ್ಯಾಪಿಟಲ್ ಸೇಫ್ ಆಗಿದ್ಯಾ ಅಂತ ಅಂದ್ಬಿಟ್ಟು ನೋಡ್ಬೇಕು. ಸೊ ಕ್ಯಾಪಿಟಲ್ ಸೇಫ್ ಆಗಿದ್ಯಾ ಅಂತ ನೋಡೋಕೆ ನಮ್ಗೆ ಎಷ್ಟು ಮೆಥಡ್ ಇದೆ? ಹಿಸ್ಟಾರಿಕಲ್ ಕಾಸ್ಟ್ ಮೆಥಡ್, ಕರೆಂಟ್ ಪರ್ಚೇಸಿಂಗ್ ಪವರ್, ಹಾಗೆ ಫಿಸಿಕಲ್ ಮೇಂಟೆನೆನ್ಸ್ ಮೆಥಡ್. ಸೊ ಹಿಸ್ಟಾರಿಕಲ್ ಕಾಸ್ಟ್ ಅಂದ್ರೆ ವಿ ನೋ ದಟ್ ಪರ್ಚೇಸ್ ಮಾಡ್ಬೇಕಾದ್ರೆ ಎಷ್ಟು ಕಾಸ್ಟ್ ಇತ್ತು. ಕರೆಂಟ್ ಕಾಸ್ಟ್ ಅಂತ ಹೇಳಿದ್ರೆ ಆಗ್ಲೇ ಹೇಳ್ದ ಹಾಗೆ ಈ ವರ್ಷ ಏನಾದ್ರು ನಾನು ಮಷೀನರಿ ಪರ್ಚೇಸ್ ಮಾಡ್ಬೇಕಂದ್ರೆ ಎಷ್ಟಾಗ್ತಾ ಇತ್ತು? ನಾರ್ಮಲ್ ಆಗಿ ಇನ್ಫ್ಲೇಷನ್ ಆಗಿರುತ್ತೆ. ಆಫ್ಟರ್ ದಟ್ ಫಿಸಿಕಲ್ ಕ್ಯಾಪಿಟಲ್, ಇಲ್ಲಪ್ಪ ಇವೆರಡು ಅಮೌಂಟ್ ಗಳೇ ನಮ್ಗೆ ಬೇಡ, ಇವೆರಡಲ್ಲಿ ಅಮೌಂಟ್ ಅಲ್ಲಿ ಹೇಳಿದೆ ಅಮೌಂಟೇ ಬೇಡ ನಮ್ಗೆ, ಡಿಪ್ರಿಸಿಯೇಷನ್ ಆಗೋದ್ರಿಂದ ಸ್ವಲ್ಪ ಲಾಸ್ ಎಲ್ಲ ತೋರ್ಸುತ್ತೆ, ಆಕ್ಚುಯಲ್ ಲಾಸ್ ಆಗಿರಲ್ಲ, ಅದು ಡಿಪ್ರಿಸಿಯೇಷನ್ ಇಂದ ಸ್ವಲ್ಪ ನಮ್ಮ ಪ್ರಾಫಿಟ್ ಪೋರ್ಷನ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ನಂಬರ್ ಆಫ್ ಮಷಿನರಿ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡ್ತೀವಿ. ಅಟ್ ದ ಬಿಗಿನಿಂಗ್ ಆಫ್ ದ ಮಷಿನರಿ ಎಷ್ಟಿತ್ತು, ಅಟ್ ದ ಎಂಡ್ ಆಫ್ ದ ಇಯರ್ ಮಷಿನರಿ ಎಷ್ಟಿತ್ತು ಅಂತ ಅಂದ್ಬಿಟ್ಟು ನೋಡ್ತೇವೆ. ಅಂದ್ರೆ ಫಿಸಿಕಲ್ ಕ್ಯಾಪಿಟಲ್ ಮೇಂಟೆನೆನ್ಸ್ ಮೆಥಡ್ಸ್. ಈ ಎಕ್ಸಾಂಪಲ್ಸ್ ಎಲ್ಲ ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದ ಫಾರ್ಮುಲಾ. ಈಕ್ವಿಟಿನ ಹೇಗೆ ಕಂಡು ಹಿಡಿಯೋದು? ಅಸೆಟ್ ಮೈನಸ್ ಲಯಬಿಲಿಟಿ. ಸೊ ಈ ಬಿಗಿನಿಂಗ್ ಆಫ್ ದ ಈಕ್ವಿಟಿ ಎಷ್ಟಿತ್ತು, ಎಂಡ್ ಆಫ್ ದ ಇಯರ್ ಅಲ್ಲಿ ಈಕ್ವಿಟಿ ಎಷ್ಟಾಯ್ತು ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಅವೆರಡನ್ನ ಕಂಪೇರ್ ಮಾಡಿದಾಗ ನಮ್ಗೆ ಪ್ರಾಫಿಟ್ ಎಷ್ಟು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಎಸ್ ಓಕೆ, fine. This is all about the second chapter, that is framework for preparation and presentation of financial statement. Thank you for watching, guys.